ಸ್ನೇಹಿತರೆ, ಇದು DS ನಾಗಭೂಷಣ ಅವರು ಬರೆದಿರುವ ಗಾಂಧಿ ಕಥನ. ಪ್ರತ್ಯೇಕ ರಾಷ್ಟ್ರದ ಬಹಿರಂಗ ಕೂಗು. 1939 ಸೆಪ್ಟೆಂಬರ್ 9 ಜರ್ಮನಿ ಪೋಲೆಂಡ್ನ ಮೇಲೆ ದಾಳಿ ನಡೆಸಿತು. ಪೋಲೆಂಡ್ ಜರ್ಮನಿಯ ಗಡಿಯಲ್ಲಿ ಯುದ್ಧ ಚೇಷ್ಟೆಗಳನ್ನು ಮಾಡುತ್ತಿದ್ದು ಸ್ವರಕ್ಷಣೆಗಾಗಿ ಯುದ್ಧ ಅನಿವಾರ್ಯವೆಂದು ಹಿಟ್ಲರ್ ವಿವರಣೆ ನೀಡಿದ್ದ. ಈಗ ಅಕ್ಕಪಕ್ಕದ ರಾಷ್ಟ್ರಗಳಾದ ಫ್ರಾನ್ಸ್ ಮತ್ತು ಬ್ರಿಟನ್ ಬೆದರಿದವು. ಬ್ರಿಟನ್ ಜರ್ಮನಿಯ ಮೇಲೆ ಯುದ್ಧ ಘೋಷಿಸುವುದು ಅನಿವಾರ್ಯವಾಯಿತು. ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿದ್ದ ಬ್ರಿಟಿಷ್ ಭಾರತವೂ ಸಹಜವಾಗಿ ಆ ಯುದ್ಧದಲ್ಲಿ ಪಾಲುದಾರನಾಗಬೇಕಾಯಿತು. ಈ ಬಗ್ಗೆ ವಿವರಣೆ ನೀಡಲು ಮತ್ತು ಯುದ್ಧ ಸಂಬಂಧಿ ಸಮಾಲೋಚನೆಗಾಗಿ ವೈಸ್ರಾಯ್ ಲಿನ್ಲಿತ್ಗೋ ಗಾಂಧಿ ಮತ್ತು ದೇಶದ ಇತರ ಕೆಲ ಮುಖ್ಯ ನಾಯಕರಿಗೆ ಅಂದೇ ತಂತಿ ಕಳುಹಿಸಿ ಸಿಗುವ ಮೊದಲ ರೈಲು ಗಾಡಿ ಹಿಡಿದು ತಾವಿರುವ ಸಿಮ್ಲಾಗೆ 4ರಂದು ಬರಬೇಕೆಂದು ತಿಳಿಸಿದ. ಈ ವೈಸ್ರಾಯ್ಗಳದು ಇಕ್ಕಟ್ಟು, ಒಂದು ದಿನ ಜಗಳಾಡ್ತಾ ಇರೋದು ವರ್ಷದಲ್ಲಿ, ಆಮೇಲೆ ಹಬ್ಬ ಬಂದಾಗ ಯುದ್ಧ ಶುರುವಾದ ತಕ್ಷಣ ಬನ್ನಿ ಸಪೋರ್ಟ್ ಮಾಡಿ ಅನ್ನೋದು. ಯಾರ ಜೊತೆ ಜಗಳಾಡ್ತಾ ಇದ್ರು ಅವ್ರ ಜೊತೆನೆ. ಗಾಂಧಿ ಸೆಪ್ಟೆಂಬರ್ 4ರಂದು ವೈಸ್ರಾಯ್ ಅವರನ್ನು ಭೇಟಿ ಮಾಡಿದರು. ಜೊತೆಗೆ ಪಟೇಲರು ಇದ್ದರು. ಗಾಂಧಿ ಬ್ರಿಟನ್ನ ಜನತೆಯ ಪರವಾಗಿ ಸಹಾನುಭೂತಿ ವ್ಯಕ್ತಪಡಿಸಿದರು. ಹಿಟ್ಲರ್ ಯುದ್ಧದ ಹೆಸರಿನಲ್ಲಿ ನಡೆಸಿದ್ದ ವಿನಾಶಕಾರಿ ಕೃತ್ಯಗಳ ಬಗ್ಗೆ ಕೇಳಿ ಅರಿತಿದ್ದ ಅವರು ತಾವು ಭಾವನಾತ್ಮಕ ಸಂಬಂಧ ಹೊಂದಿರುವ ಲಂಡನ್ ನಗರ ನಾಶವಾಗುವ ಸಾಧ್ಯತೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ವಿಶೇಷವಾಗಿ ತಾವು ಗೌರವಿಸುತ್ತಿದ್ದ ಬ್ರಿಟಿಷ್ ಸಂಸತ್ ಭವನ ಮತ್ತು ವೆಸ್ಟ್ ಮಿನಿಸ್ಟರ್ ಅಬ್ಬೆ ಪಾರ್ಕ್ ಮೇಲೆ ಬಾಂಬ್ ಬೀಳುವುದನ್ನು ಊಹಿಸಿ ಕಣ್ಣೀರ್ಗೆರೆದರು. ವೈಯಕ್ತಿಕವಾಗಿ ತಾವು ಯುದ್ಧದಲ್ಲಿ ಬ್ರಿಟನ್ನ ನೈತಿಕ ಬೆಂಬಲ ನೀಡುವುದಾಗಿ ಹೇಳಿದರು. ಆದರೆ ಸೆಪ್ಟೆಂಬರ್ 9ರಂದು ವರ್ಧಾದಲ್ಲಿ ಸೇರುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ತಾವು ಬದ್ಧರಾಗಿರುವುದಾಗಿಯೂ ಅವರು ನಂತರ ಪತ್ರಕರ್ತರಿಗೆ ತಿಳಿಸಿದರು. ಯುದ್ಧ ಮತ್ತು ಗಾಂಧಿಯ ನಿಲುವನ್ನು ಒಪ್ಪದ ಕಾಂಗ್ರೆಸ್. ಸೆಪ್ಟೆಂಬರ್ 9ರಂದು ವರ್ಧಾದಲ್ಲಿ ಸಭೆ ಸೇರಿದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಭಾರತದ ಜನರನ್ನು, ಅರ್ಥಾತ್ ಆಡಳಿತ ನಡೆಸುತ್ತಿದ್ದ ಸರ್ಕಾರಗಳನ್ನು ಕೇಳದೆ ಭಾರತವನ್ನು ಯುದ್ಧದಲ್ಲಿ ಭಾಗಿಯಾಗಿಸಿಕೊಂಡು ಅದರ ಸಾಧಕ ಬಾಧಕಗಳಿಗೆ ಆ ಜನರನ್ನು ಒಡ್ಡುತ್ತಿರುವ ವೈಸ್ರಾಯ್ ಅವರ ಏಕಪಕ್ಷೀಯ ನಿರ್ಧಾರವನ್ನು ಖಂಡಿಸಿತು. ಪಟೇಲರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪ್ರಸಾದ್, JP ಸುಭಾಷ್ ಮುಂತಾದವರು ಭಾಗವಹಿಸಿದ್ದು, ರಾಮ್ ಮನೋಹರ್ ಲೋಹಿಯಾ ನೇತೃತ್ವದ ಕಾಂಗ್ರೆಸ್ ವಿದೇಶ ವ್ಯವಹಾರಗಳ ವಿಭಾಗ ಸಿದ್ಧಪಡಿಸಿದ್ದ ಮತ್ತು ನೆಹರು ಮುಖೇನ ಮಂಡಿತವಾದ ನಿರ್ಣಯವನ್ನು ಚರ್ಚಿಸಿತ್ತು. ಜರ್ಮನಿಯ ಫ್ಯಾಸಿವಾದ ಮತ್ತು ಬ್ರಿಟನ್ನ ಸಾಮ್ರಾಜ್ಯವಾದಗಳೆರಡನ್ನೂ ತಾನು ವಿರೋಧಿಸುವುದಾಗಿ ಕಾಂಗ್ರೆಸ್ ಈ ನಿರ್ಣಯದಲ್ಲಿ ಹೇಳಿತ್ತು. ಈ ಯುದ್ಧದಲ್ಲಿ ತಾನು ಬ್ರಿಟಿಷ್ ಸರ್ಕಾರಕ್ಕೆ ಜನ ಅಥವಾ ಹಣ ಒದಗಿಸಲು ನಿರಾಕರಿಸುವುದಾಗಿ ಸ್ಪಷ್ಟಪಡಿಸಿತು. ಜೊತೆಗೆ ಪ್ರಜಾಸತ್ತೆಯ ರಕ್ಷಣೆಯ ಹೆಸರಿನಲ್ಲಿ ಯುದ್ಧದಲ್ಲಿ ಪಾಲ್ಗೊಂಡಿರುವ ಬ್ರಿಟನ್ ಅದೇ ಪ್ರಜಾಸತ್ತೆಯ ಹೆಸರಿನಲ್ಲಿ ಭಾರತ ಮತ್ತು ಇತರ ತನ್ನ ವಸಾಹತು ಬಡದೇಶಗಳ ಬಗ್ಗೆ ಯಾವ ನಿಲುವು ತಳೆಯಲಿದೆ ಎಂಬುದನ್ನು ಅದು ತಿಳಿಯಬಯಸಿತ್ತು. ಬ್ರಿಟನ್ಗೆ ಅಹಿಂಸಾತ್ಮಕ ನೈತಿಕ ಬೆಂಬಲ ಪ್ರಕಟಿಸಬೇಕೆಂಬ ತಮ್ಮ ಕೋರಿಕೆಯನ್ನು ಕಾರ್ಯಕಾರಿ ಸಮಿತಿ ನಿರಾಕರಿಸಿದರೂ ಗಾಂಧೀಜಿ ಈ ನಿರ್ಣಯಕ್ಕೆ ತಮ್ಮ ಅನುಮೋದನೆ ವ್ಯಕ್ತಪಡಿಸಿದರಲ್ಲದೆ ನಿರ್ಣಯದಲ್ಲಿ ರಾಷ್ಟ್ರೀಯತೆ ಮತ್ತು ಅಂತಾರಾಷ್ಟ್ರೀಯತೆಗಳು ಹದವಾಗಿ ಬೆರೆತು ಸೃಷ್ಟಿಯಾಗಿರುವ ಸಂಕೀರ್ಣ ಸೌಂದರ್ಯದ ಬಗ್ಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯದ ಭರವಸೆ ನೀಡಿ ಅದಕ್ಕೆ ಪೂರ್ವಭಾವಿಯಾಗಿ ಸಂವಿಧಾನ ಸಭೆಯೊಂದನ್ನು ರಚಿಸಲು ಮುಂದಾದರೆ ಯುದ್ಧದಲ್ಲಿ ಸಹಕರಿಸಲು ಸಿದ್ಧ ಎಂಬ ನಿರ್ಣಯದ ಮುಂದಿನ ಭಾಗವನ್ನು ಅನುಮೋದಿಸಿದ ಗಾಂಧಿ ಸದ್ಯಕ್ಕೆ ಬ್ರಿಟನ್ ಭಾರತದ ಕೇಂದ್ರ ಶಾಸನ ಸಭೆಯಲ್ಲಿನ ಶಾಸಕರಿಗೆ ಆಡಳಿತಾಧಿಕಾರವನ್ನು ನೀಡಬೇಕೆಂದು ಬಯಸಿದ್ದರು. ಬ್ರಿಟನ್ನೊಂದಿಗೆ ಯುದ್ಧದಲ್ಲಿ ಯಾವುದೇ ರೀತಿಯಲ್ಲಿ ಸಹಕರಿಸಬಾರದೆಂಬುದು ಜನಸಾಮಾನ್ಯರ, ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯವಾಗಿತ್ತು ಎಂಬುದನ್ನು ಗಾಂಧಿ ಸಿಮ್ಲಾಗೆ ಹೋಗಿ ಬಂದ ರೈಲು ಪ್ರಯಾಣದುದ್ದಕ್ಕೂ ತಮ್ಮನ್ನು ಭೇಟಿ ಮಾಡಿದ ಜನಸಮೂಹಗಳ ಮೂಲಕ ತಿಳಿದುಕೊಂಡಿದ್ದರು. ಜನ ಎಲ್ಲ ಫುಲ್ ಬುದ್ಧಿವಂತರಾಗೋಗೋರು ಇಷ್ಟರಲ್ಲಿ. ಆದರೆ ಪಂಜಾಬ್ ಮತ್ತು ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಭಾರತೀಯರು, ವಿಶೇಷವಾಗಿ ಮುಸ್ಲಿಮರು ಸಾವಿರಾರು ಸಂಖ್ಯೆಯಲ್ಲಿ ಸೇನೆಗೆ ಸೇರಲು ಮುಂದಾಗುತ್ತಿರುವುದನ್ನು ಅರಿತ ವೈಸ್ರಾಯ್ ಕಾಂಗ್ರೆಸ್ ನಿರ್ಣಯವನ್ನು ಗಂಭೀರವಾಗಿ ಪರಿಗಣಿಸದೆ ಯುದ್ಧದಲ್ಲಿ ಸಹಕರಿಸಿದರೆ ಯುದ್ಧದ ನಂತರ ಸ್ವಾತಂತ್ರ್ಯದ ಪ್ರಶ್ನೆಯ ಬಗ್ಗೆ ಚರ್ಚಿಸಬಹುದು ಎಂದು ಪ್ರತಿಕ್ರಿಯಿಸಿದ. ರಾಜ ಮಹಾರಾಜರುಗಳು ಮತ್ತು ಕಾಂಗ್ರೆಸ್ಸೇತರ ಪಕ್ಷಗಳ ಸಮಾಲೋಚನಾ ಸಭೆಯಲ್ಲಿ ಕಾಂಗ್ರೆಸ್ ನಿಲುವಿಗೆ ವಿರುದ್ಧವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಬೆಂಬಲ ವ್ಯಕ್ತವಾದದ್ದು ಇದಕ್ಕೆ ಕಾರಣವಾಗಿತ್ತು. ನಂತರ ಗಾಂಧಿ ಮತ್ತು ನೆಹರು ಜಿನ್ನಾ ಅವರನ್ನು ಭೇಟಿ ಮಾಡಿ ನಂತರ ಒಟ್ಟಿಗೆ ವೈಸ್ರಾಯ್ ಅವರನ್ನು ಕಂಡು ಚರ್ಚಿಸಿದರಾದರೂ ಪ್ರಯೋಜನವಾಗಲಿಲ್ಲ. ಬ್ರಿಟನ್ ಯುದ್ಧ ನಂತರ ಮುಸ್ಲಿಂ ಲೀಗ್ಗೆ ಸಲ್ಲಬೇಕಾದ ರಾಜಕೀಯ ಗೌರವವನ್ನು ಸಲ್ಲಿಸುವುದು ಎಂಬ ಆಶಯ ವ್ಯಕ್ತಪಡಿಸಿದ ಜಿನ್ನಾ ಯುದ್ಧದಲ್ಲಿ ಸಹಕಾರ ನೀಡಲು ಅದನ್ನೊಂದು ಷರತ್ತಾಗಿ ಹಾಕಲು ಇಷ್ಟಪಡಲಿಲ್ಲ. ಇದೆಲ್ಲವೂ ಲಂಡನ್ ಸರ್ಕಾರದ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಝೆಟ್ಲ್ಯಾಂಡ್ ಕಾಂಗ್ರೆಸ್ ಅನ್ನು ಒಂದು ಹಿಂದೂಗಳ ಸಂಸ್ಥೆ ಎಂದು ಕರೆಯಲು ಪ್ರೇರೇಪಿಸಿ
ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಗಾಂಧಿ ಕಾಂಗ್ರೆಸ್ ಹೇಗೆ ಸರ್ವಜಾತಿ ಧರ್ಮ ಪಂಥಗಳ ಪ್ರಾದೇಶಿಕ ಸಂಸ್ಥೆಯಾಗಿದೆ ಎಂದು ವಿವರಿಸಿ ಪ್ರತಿಭಟಿಸಿದರಾದರೂ ಪ್ರಯೋಜನವಾಗಲಿಲ್ಲ. ಕಾಂಗ್ರೆಸ್ ಸರ್ಕಾರಗಳ ರಾಜೀನಾಮೆ ಸಂಭ್ರಮಿಸಿದ ಜಿನ್ನಾ ಮತ್ತವರ ಗೆಳೆಯರು. ಸಾಮ್ರಾಜ್ಯ ಸರ್ಕಾರ ಭಾರತದ ಪ್ರಾಂತೀಯ ಸರ್ಕಾರಗಳ ಅಧಿಕಾರಗಳನ್ನು ನಿರ್ಬಂಧಿಸಿ ಆದೇಶ ಹೊರಡಿಸಿತು. ಜೊತೆಗೆ ಪತ್ರಿಕೆ ಮತ್ತು ಇತರ ಸಾರ್ವಜನಿಕ ಸಂವಹನ ಮಾಧ್ಯಮಗಳ ಮೇಲೆ ನಿರ್ಬಂಧಗಳನ್ನು ಹೇರುವ ವಿಶೇಷಾಧಿಕಾರದ ಕಾನೂನನ್ನು ಜಾರಿಗೆ ತಂದಿತು. ಅಕ್ಟೋಬರ್ 27ರಂದು ಪ್ರಾಂತೀಯ ಕಾಂಗ್ರೆಸ್ ಸರ್ಕಾರಗಳು ಪಕ್ಷದ ಕಾರ್ಯಕಾರಿ ಸಮಿತಿಯ ಸೂಚನೆಯ ಮೇರೆಗೆ ರಾಜೀನಾಮೆ ನೀಡಿದವು. ಮುಸ್ಲಿಂ ಲೀಗ್, ಅಂಬೇಡ್ಕರ್ ಪಕ್ಷ ಮತ್ತು ತಮಿಳುನಾಡಿನ ರಾಮಸ್ವಾಮಿ ನಾಯ್ಕರ್ ಅವರ ಜಸ್ಟಿಸ್ ಪಕ್ಷ ಇದನ್ನು ಸಂಭ್ರಮದಿಂದ ಸ್ವಾಗತಿಸಿ ಮುಸ್ಲಿಂ ಸಮುದಾಯದ ಪ್ರಾರ್ಥನಾ ದಿನವಾದ ಡಿಸೆಂಬರ್ 22ರಂದು ಒಟ್ಟಿಗೆ ವಿಮೋಚನಾ ದಿನವನ್ನಾಗಿ ಆಚರಿಸಿದವು. ಅಂದು ಬಾಂಬೆಯಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಒಂದು ಪಕ್ಕ ತಮ್ಮ ಮಾವ ಪಾರ್ಸಿ ಶ್ರೀಮಂತ ದೀನ್ ಶಾ ಪೆಟಿಟ್ ಮತ್ತು ಇನ್ನೊಂದು ಪಕ್ಕ ಅಂಬೇಡ್ಕರ್ ಅವರನ್ನು ಕೂರಿಸಿಕೊಂಡು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಜಿನ್ನಾ, ಇದೊಂದು ಭಾರತದ ಇತಿಹಾಸದಲ್ಲಿ ಅಲ್ಪಸಂಖ್ಯಾತರು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಕೊಂಡಿರುವ ಅಪೂರ್ವ ದಿನ ಎಂದು ಬಣ್ಣಿಸಿದರು. ಕಾಂಗ್ರೆಸ್ ವಿರೋಧಿ ರಂಗ ರಚಿಸಲು ತಾವು ಅಂಬೇಡ್ಕರ್, ರಾಮಸ್ವಾಮಿ ನಾಯ್ಕರ್ ಅವರನ್ನಲ್ಲದೆ ಹಿಂದೂ ಮಹಾಸಭಾದ ಸಾವರ್ಕರ್ ಅವರನ್ನೂ ಭೇಟಿ ಮಾಡಬಯಸುವುದಾಗಿಯೂ ಅವರು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರಗಳು ರಾಜೀನಾಮೆ ನೀಡಿದ ಪ್ರಾಂತ್ಯಗಳಲ್ಲಿ ಪರ್ಯಾಯ ಸರ್ಕಾರಗಳನ್ನು ರಚಿಸುವುದು ಇದರ ಉದ್ದೇಶವಾಗಿತ್ತು. ಇಂತಹ ಸಭೆಗಳು ದೇಶಾದ್ಯಂತ ವಿವಿಧ ಊರುಗಳಲ್ಲಿ ನಡೆದು ದೇಶದ ಸಾಮಾಜಿಕ ವಾತಾವರಣದಲ್ಲಿ ಒಂದು ಪ್ರಕ್ಷುಬ್ಧತೆ ಎದ್ದು ಕಾಣತೊಡಗಿತು. ವೈಸ್ರಾಯ್ಗೂ ಇದೇ ಬೇಕಾಗಿತ್ತು. ಆದರೆ ಗಾಂಧಿ ಈ ಬೆಳವಣಿಗೆಯನ್ನು ಬೇರೆ ರೀತಿಯಲ್ಲೇ ನೋಡಿದ್ದರು. ಹರಿಜನ್ ನಲ್ಲಿ ಈ ಬಗ್ಗೆ ಬರೆದ ಲೇಖನವೊಂದರಲ್ಲಿ ಕಾಂಗ್ರೆಸ್ಸೇತರ ರಾಜಕೀಯ ರಂಗ ಸ್ಥಾಪಿತವಾದರೆ ಅದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೆಯದನ್ನೇ ಮಾಡಲಿದೆ ಎಂದಿದ್ದ ಅವರು, ಅದು ಬೆಳೆದು ಬಲಿಷ್ಠವಾಗಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯುವುದಾದರೆ ತಾವೂ ಸೇರಿ ಇಡೀ ದೇಶ ಖೈದ್-ಎ-ಆಜಂ ಜಿನ್ನಾ ಅವರಿಗೆ ಜೈಕಾರ ಹಾಕುವುದು ಎಂದಿದ್ದರು. ಆದರೆ ಅದು ಕಾಂಗ್ರೆಸ್ನಂತೆ ಬಹು ಜಾತಿ ಧರ್ಮ ಪಂಥಗಳ ಒಂದು ರಾಜಕೀಯ ಅಭಿಪ್ರಾಯ ಸಂಘಟಿತಗೊಂಡಿರುವ ರಂಗವಾಗಿರಬೇಕು, ಇಲ್ಲದಿದ್ದರೆ ಅದು ಅನಾಹುತಕಾರಿ ಎಂದು ಹೇಳಿದ್ದರು. ಆ ದಿನಗಳಲ್ಲಿ ಗಾಂಧಿ ಜಿನ್ನಾ ಅವರನ್ನು ಮುಸ್ಲಿಂ ಲೀಗ್ ಸಭೆಗಳಲ್ಲಿ ಸಂಬೋಧಿಸುತ್ತಿದ್ದ ಹಾಗೆ ಖೈದ್-ಎ-ಆಜಂ ಮಹಾನಾಯಕ ಎಂದು ಕರೆಯಲಾರಂಭಿಸಿದ್ದರು. ಇದಕ್ಕೆ ಉತ್ತರ ನೀಡಿದ ಜಿನ್ನಾ, ಕಾಂಗ್ರೆಸ್ ವಿರೋಧಿ ರಂಗದ ಗುಂಪುಗಳು ಒಂದು ಸಾಮಾನ್ಯ ವೇದಿಕೆಯಡಿ ಒಗ್ಗೂಡುವ ಪ್ರಕ್ರಿಯೆಯಲ್ಲೇ ಒಂದು ಸಾಮಾನ್ಯ ರಾಜಕೀಯ ಅಭಿಪ್ರಾಯವನ್ನು ರೂಪಿಸಿಕೊಳ್ಳಲಿದೆ ಎನ್ನುತ್ತಾ ಗಾಂಧಿಗೆ ಆಘಾತವಾಗುವ ಈ ಒಂದು ಮಾತನ್ನೂ ಆಡಿದ್ದರು. ಭಾರತ ಒಂದು ದೇಶವೂ ಅಲ್ಲ, ರಾಷ್ಟ್ರವೂ ಅಲ್ಲ, ಅದು ಹಲವು ರಾಷ್ಟ್ರೀಯತೆಗಳ ಒಂದು ಉಪಖಂಡ. ತಕ್ಷಣ ಗಾಂಧಿ ಅವರಿಗೆ ನೆನಪಾಗಿದ್ದು ಪಂಜಾಬ್ನ ಶಾಲಾ ಶಿಕ್ಷಕನೊಬ್ಬ ಬರೆದಿದ್ದ ಪತ್ರ. ಅದರಲ್ಲಿ ಗಾಂಧಿ ಅವರನ್ನು ಮುಸ್ಲಿಮರ ಗೆಳೆಯ ಎಂದು ಆತ ಹೊಗಳುತ್ತಾ, ಹಾಗಿದ್ದ ಪಕ್ಷದಲ್ಲಿ ಮುಸ್ಲಿಮರನ್ನು ಒಂದು ಪ್ರತ್ಯೇಕ ರಾಷ್ಟ್ರವೆಂದು ಪರಿಗಣಿಸಿ ಅವರಿಗೆ ನ್ಯಾಯ ಒದಗಿಸಬೇಕೆಂದು ಅವನು ಕೋರಿದ್ದ. ಈಗ ನೋಡಿದರೆ ಜಿನ್ನಾ ಆ ಬೇಡಿಕೆಯನ್ನು ಮಾನ್ಯ ಮಾಡುವಂತಿತ್ತು. ಗಾಂಧಿ ಆಗಲೇ ಪ್ರತ್ಯೇಕ ರಾಷ್ಟ್ರವನ್ನು ಕೋರಿದ್ದ ಪತ್ರಕ್ಕೆ ಉತ್ತರ ಬರೆದಿದ್ದರು. ಮೊಘಲ್ ಭಾರತ ಒಂದು ರಾಷ್ಟ್ರವಾಗಿರಬಹುದಾಗಿದ್ದರೆ ಈಗೇಕೆ ಆಗದು? ಈಗ 2 ರಾಷ್ಟ್ರವೇಕೆ? ಕ್ರಿಶ್ಚಿಯನ್ನರಿಗೊಂದು, ಪಾರ್ಸಿಗಳಿಗೊಂದು ರಾಷ್ಟ್ರ ಬೇಡವೇ? ಬದುಕು ಉಳಿದವರನ್ನೂ ಬದುಕಗೊಡು. ಇದನ್ನೇ ತಾನೇ ಕುರಾನ್, ಬೈಬಲ್, ಝೆಂಡ್ ಅವಸ್ತಾ ಗೀತೆಗಳಿಂದ ಕಲಿಯಬೇಕಾದುದಲ್ಲವೇ? ರಾಷ್ಟ್ರೀಯ ಏಕತೆಗಾಗಿ ಆಜಾದ್ ಅವರ ಕರೆ. ದಿನೇ ದಿನ ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರವಾಗುತ್ತಿರುವ ಸಂಗತಿ ಗಾಂಧಿಯವರ ಧೃತಿಗೆಡಿಸಿತ್ತು. ರಾಜಾಜಿ ಗಾಂಧಿಯವರಿಗೆ ಈ ವಿಷಯದಲ್ಲಿ ನೀವು ಏನನ್ನಾದರೂ ಮಾಡದೇ ಇದ್ದಲ್ಲಿ ನೀವು ಈವರೆಗೆ ನಿಮ್ಮ ಬದುಕಿನಲ್ಲಿ ಪೋಷಿಸಿಕೊಂಡು ಬಂದಿರುವ ಘನತರವಾದ ಎಲ್ಲ ಮೌಲ್ಯಗಳು ಮಣ್ಣುಗೂಡಲಿವೆ ಎಂದು ಎಚ್ಚರಿಸಿದರು. ಇದಕ್ಕೆ ತಕ್ಕಂತೆ ಪ್ರತಿದಿನ ಗಾಂಧಿಯವರಿಗೆ ಮುಸ್ಲಿಮರಿಂದ ಮುಸ್ಲಿಂ ಹಿತಾಸಕ್ತಿ ಮತ್ತು ಸಂವೇದನೆಗಳಿಗೆ ಘಾಸಿ ಉಂಟು ಮಾಡುವವು ಎಂದು ಹೇಳಲಾದ ಕಾಂಗ್ರೆಸ್ಸಿಗರ ಕೃತ್ಯಗಳ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ 100 ಪತ್ರಗಳು ಬರತೊಡಗಿದವು. ಉದಾಹರಣೆಗೆ, ಮುಸ್ಲಿಮರ ವಸತಿ ಪ್ರದೇಶದ ಉದ್ಯಾನದಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪಿಸುವ ಮತ್ತು ಮುಸ್ಲಿಮರು ಓಡಾಡುವ ಬೀದಿಗಳಲ್ಲಿ ಗಾಂಧಿ ಚಿತ್ರಗಳನ್ನು ಅಂಟಿಸುವ ಮೂಲಕ ವಿಗ್ರಹ ವಿರೋಧಿ ಇಸ್ಲಾಂ ತತ್ವಕ್ಕೆ ಅಪಚಾರವೆಸಗಲಾಗುತ್ತಿದೆ. ಇಂತಹ ಬಿಗುವಿನ ವಾತಾವರಣದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ತಮ್ಮ ವಾರ್ಷಿಕ ಸಮ್ಮೇಳನಗಳನ್ನು ನಡೆಸಿದವು. ಮುಸ್ಲಿಂ ಲೀಗ್ ಕಾಂಗ್ರೆಸ್ನಿಂದ ಬಹು ಹಿಂದೆಯೇ ಬೇರಾಗಿದ್ದರೂ ಅದರ ಬಹುತೇಕ ಸದಸ್ಯರು ಕಾಂಗ್ರೆಸ್ ಸದಸ್ಯರಾಗಿಯೇ ಮುಂದುವರೆದಿದ್ದರು. ಹಾಗಾಗಿಯೇ ಲಕ್ನೋ ಒಪ್ಪಂದದ ನಂತರ ಎರಡೂ ಸಂಘಟನೆಗಳ ಸಮ್ಮೇಳನಗಳು ಒಂದೇ ಊರಿನಲ್ಲಿ ಅಕ್ಕಪಕ್ಕದ ದಿನಾಂಕಗಳಂದು ನಡೆಯುತ್ತಿದ್ದವು. ಆದರೆ ಎರಡೂ ಪಕ್ಷಗಳ ನಡುವೆ ಈಗ ಉಂಟಾಗಿದ್ದ ಆಳದ ಕಂದಕವನ್ನು ಸೂಚಿಸುವಂತೆ ಈ ಸಂಪ್ರದಾಯವನ್ನು 1940ರ ವರ್ಷದಲ್ಲಿ ಮುರಿಯಲಾಯಿತು. ಕಾಂಗ್ರೆಸ್ ಅಧಿವೇಶನ ಬಿಹಾರದ ರಾಮ್ಗಢ್ನಲ್ಲಿ 1940ರ ಮಾರ್ಚ್ 18ರಂದು ಆರಂಭವಾಗಿ 29ರಂದು ಮುಗಿದರೆ, ಲೀಗ್ನ ಸಮ್ಮೇಳನ 25ಕ್ಕೆ ಲಾಹೋರ್ನಲ್ಲಿ ಆರಂಭವಾಯಿತು. ಗಾಂಧಿಯವರ ಸಲಹೆಯಂತೆ ಕಾಂಗ್ರೆಸ್ನ ಬಹುಧರ್ಮೀಯ ಸ್ವರೂಪದ ಪ್ರತೀಕವಾಗಿರುವ
ರಾಜೇಂದ್ರ ಪ್ರಸಾದ್ ಅವರ ಜಾಗದಲ್ಲಿ ಅಬುಲ್ ಕಲಾಂ ಆಜಾದ್ ಅವರನ್ನು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಆರಿಸಲಾಗಿತ್ತು. ಆಜಾದರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಭಾರತದ ದೇಶವು ಪ್ರಾಚೀನ ಕಾಲದಿಂದಲೂ ಹಲವು ಕುಲ ಸಂಪ್ರದಾಯ ಧರ್ಮಗಳನ್ನು ಆಹ್ವಾನಿಸಿ ಅವನ್ನು ತನ್ನವನನ್ನಾಗಿ ಮಾಡಿಕೊಂಡಿದ್ದು, ಇಸ್ಲಾಂ ಈ ಸರಣಿಯ ಇತ್ತೀಚಿನ ಪ್ರವೇಶವಾಗಿದ್ದು, ಅದೂ ಕೂಡ ಈ ಜನಮನದಲ್ಲಿ ಸಮನ್ವಯಗೊಂಡು ದೇಶೀಯೇ ಆಗಿದೆ ಎಂದು ಹೇಳಿದ್ದರಲ್ಲದೆ, ಈ ಸತ್ಯವನ್ನು ಯಾರೇ ಆಗಲಿ ಯಾವುದೇ ಕಾರಣದಿಂದ ನಿರಾಕರಿಸಿ ಜನಮನವನ್ನು ದೇಶವನ್ನು ಒಡೆಯಬಾರದು ಎಂದು ಕರೆ ಕೊಟ್ಟರು. ಮುಸ್ಲಿಂ ಲೀಗ್ನ ಪ್ರತ್ಯೇಕ ರಾಷ್ಟ್ರದ ನಿರ್ಣಯ ಕೈ ಜೋಡಿಸದ ಆರ್ಎಸ್ಎಸ್ ಮತ್ತು ಹಿಂದೂ ಮಹಾಸಭಾ. ಇದಕ್ಕೆ ವಿರುದ್ಧವಾಗಿ ಲಾಹೋರ್ನಲ್ಲಿ ನಡೆದ ಸಮ್ಮೇಳನದಲ್ಲಿ ಬಂಗಾಳದ ಪ್ರಧಾನಮಂತ್ರಿ ಫಜ್ಲುಲ್ ಹಕ್ ಅವರಿಂದ ಮಂಡಿಸಲ್ಪಟ್ಟು ಅನುಮೋದಿತವಾದ ನಿರ್ಣಯ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಾಗಿರುವ ದೇಶದ ಪಶ್ಚಿಮ ಮತ್ತು ಪೂರ್ವ ಪ್ರದೇಶಗಳನ್ನೊಳಗೊಂಡ ಒಂದು ಅಥವಾ ಅಗತ್ಯ ಬಿದ್ದರೆ ಅದಕ್ಕಿಂತ ಹೆಚ್ಚು ಪ್ರತ್ಯೇಕ ಸಾರ್ವಭೌಮ ರಾಷ್ಟ್ರ ಮುಸ್ಲಿಮರ ಬೇಡಿಕೆಯಾಗಿದ್ದು, ಅದರ ಹೊರತಾಗಿ ಇನ್ನಾವ ಪರಿಹಾರಕ್ಕೂ ಅವರು ಸಿದ್ಧರಿಲ್ಲ ಎಂದು ಘೋಷಿಸಿತು. ಈ ಪ್ರತ್ಯೇಕತೆಯ ಎಲ್ಲೆಗಳನ್ನು ಖಚಿತವಾಗಿ ಗುರುತಿಸಲಿಲ್ಲವಾದರೂ ವಾಯುವ್ಯ ಗಡಿ ಪ್ರಾಂತ್ಯ, ಸಿಂಧ್, ಪಂಜಾಬ್ ಮತ್ತು ಬಂಗಾಳಗಳನ್ನಲ್ಲದೆ ಇಸ್ಲಾಂ ಸಾಂಸ್ಕೃತಿಕ ಕೇಂದ್ರಗಳೆಂದು ದೆಹಲಿ ಮತ್ತು ಅಲಿಗಢಗಳನ್ನು ಗುರುತಿಸಿ ಅವುಗಳನ್ನು ಈ ಪ್ರತ್ಯೇಕತೆಯಲ್ಲಿ ಒಳಗೊಳ್ಳುವ ಇಂಗಿತ ವ್ಯಕ್ತವಾಗಿತ್ತು ನಿರ್ಣಯದಲ್ಲಿ. ಅವನ್ನು ಕೊಟ್ಬಿಡಿ ಅಂತ ಸಾಬಾಸ್. ನಿರ್ಣಯವನ್ನು ಅನುಮೋದಿಸಿದ ಮುಸ್ಲಿಂ ಲೀಗ್ನ ಶಾಶ್ವತ ಅಧ್ಯಕ್ಷ ಜಿನ್ನಾ ಪ್ರಾಣ ತೆತ್ತಾದರೂ ಪ್ರತ್ಯೇಕ ರಾಷ್ಟ್ರ ಪಡೆದೆವು ಎಂದು ಘೋಷಿಸಿದಾಗ ಪ್ರತಿನಿಧಿಗಳ ಕರತಾಡನ ಮುಗಿಲು ಮುಟ್ಟಿತು. ಅವರ ಪ್ರಕಾರ ಹಿಂದೂ ಮತ್ತು ಇಸ್ಲಾಂ ಶುದ್ಧ ಅರ್ಥದಲ್ಲಿ ಧರ್ಮಗಳಾಗಿರದೆ ಎರಡು ವಿಭಿನ್ನ ಸಾಮಾಜಿಕ ವ್ಯವಸ್ಥೆಗಳಾಗಿದ್ದು, ತದ್ವಿರುದ್ಧ ಜೀವನ ದೃಷ್ಟಿಕೋನಗಳ ಅವೆರಡೂ ದೀರ್ಘಕಾಲದ ಒಡನಾಟದಲ್ಲಿ ಒಂದು ಹೊಸ ನಾಗರಿಕತೆಯನ್ನು ರೂಪಿಸುತ್ತದೆ ಎನ್ನುವುದು ಶುದ್ಧ ಕನಸಾಗಿ ಮಾತ್ರ ಉಳಿದಿದ್ದು, ನಮ್ಮದು ಒಂದೇ ರಾಷ್ಟ್ರ ಎಂಬ ಅಸಂಬದ್ಧ ಕಲ್ಪನೆ ಈ ದೇಶವನ್ನು ವಿನಾಶದತ್ತ ಮಾತ್ರ ಒಯ್ಯಬಲ್ಲದು. ಕಾಂಗ್ರೆಸ್ ಸಲಹೆ ಮಾಡಿರುವ ಸಂವಿಧಾನ ಸಭೆ ಏನಾದರೂ ರಚನೆಯಾದರೆ ಅದರಲ್ಲಿ ಅಲ್ಪಸಂಖ್ಯಾತರಾದ ಮುಸ್ಲಿಮರಿಗೆ ಜನಸಂಖ್ಯಾ ಪ್ರಮಾಣಾನುಸಾರ ಮಾತ್ರ ಪ್ರಾತಿನಿಧ್ಯ ದೊರಕುವುದರಿಂದ ಅದರಿಂದಲೂ ಅವರಿಗೆ ನ್ಯಾಯ ಸಿಗಲು ಸಾಧ್ಯವಿಲ್ಲವೆಂದು ಅವರು ಎಚ್ಚರಿಸಿದ್ದರು. ಸರಿಯಾಗಿ 10 ವರ್ಷಗಳ ಹಿಂದೆ ಮುಸ್ಲಿಂ ಲೀಗ್ನ ಲಕ್ನೋ ಸಮ್ಮೇಳನದ ಅಧ್ಯಕ್ಷರಾಗಿ ಕವಿ ಇಕ್ಬಾಲ್ ಹಾಕಿದ್ದ ಪ್ರತ್ಯೇಕ ರಾಷ್ಟ್ರ ಕಲ್ಪನೆಯ ಬೀಜ ಈಗ ಚಿಗುರೊಡೆದು ನಿಂತಿತ್ತು. ನಂತರದ ದಿನಗಳಲ್ಲಿ ಅವರು ಖ್ವಾಜಾ ಅಬ್ದುಲ್ ರಹೀಂ ಎನ್ನುವವರ ಮೂಲಕ ಪವಿತ್ರ ತಾಣ ಎಂಬ ಅರ್ಥದ ಪಾಕಿಸ್ತಾನ ಎಂಬ ಹೆಸರು ಪಡೆದು ಕೆಲ ಮುಸ್ಲಿಮರ ನಡುವೆ ಮಂದ್ರಸ್ತರದಲ್ಲಷ್ಟೇ ಚಲಾವಣೆಯಲ್ಲಿತ್ತಾದರೂ ಈ ಗಿಡ ಬೆಳೆದು ಫಲ ಕೊಡುವ ಹಾದಿ ಅಷ್ಟು ಸುಗಮವಾಗಿರಲಿಲ್ಲ. ಏಕೆಂದರೆ ಪಂಜಾಬ್ನ ಪ್ರಧಾನಮಂತ್ರಿ ಹಯಾತ್ ಖಾನ್ ಅವರಿಗೆ ಮುಸ್ಲಿಂ ಲೀಗ್ನ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಅಸಂಗತವಾಗಿ ಕಂಡಿತ್ತು. ಹಾಗೆಯೇ ವಾಯುವ್ಯ ಗಡಿನಾಡಿನ ಗಫಾರ್ ಖಾನ್ ಅವರು ಕಟುವಾಗಿ ಇದನ್ನು ವಿರೋಧಿಸಿದ್ದರು. ಇದು ಒಂದು ಕಡೆ ಗಾಂಧಿಯವರಿಗೆ ಸಮಾಧಾನ ತಂದಿತ್ತಾದರೂ ಇನ್ನೊಂದು ಕಡೆ ಹಿಂದೂ ಸಂಘಟನೆಗಳು ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಪುಷ್ಟೀಕರಿಸುವಂತಹ ವಾದಗಳನ್ನು ಮಂಡಿಸತೊಡಗಿ ಅವರನ್ನು ಸಂದಿಗ್ಧಕ್ಕೆ ಸಿಲುಗಿಸತೊಡಗಿದ್ದವು. ಉದಾಹರಣೆಗೆ ಆಗ ರಾಷ್ಟ್ರೀಯ ಸ್ವಯಂ ಸೇವಕದ ಸರಸಂಚಾಲಕರಾಗಿದ್ದ MS ಗೋಳ್ವಲ್ಕರ್ ತಾವು ಮತ್ತು ತಮ್ಮ ರಾಷ್ಟ್ರೀಯತೆಯ ಸ್ವರೂಪ ದಿಸ್ ಈಸ್ ವಿ ಆರ್ ಅವರ್ ನೇಷನ್ಹುಡ್ ಡಿಫೈನ್ಡ್ ಎಂಬ ತಮ್ಮದೊಂದು ಪುಸ್ತಕದಲ್ಲಿ ಸಾವರ್ಕರ್ ಅವರ ಹಿಂದೂಗಳು ಮತ್ತು ಮುಸ್ಲಿಮರು ಪ್ರತ್ಯೇಕ ರಾಷ್ಟ್ರೀಯತೆಗಳೇ ಹೌದೆಂದು ಮಂಡಿಸಿದ್ದ ವಾದವನ್ನು ಮುಂದುವರೆಸುತ್ತಾ ವಿದೇಶಿ ಜನಾಂಗಗಳು ಈ ದೇಶದ ಮೂಲ ಧರ್ಮವಾದ ಹಿಂದೂ ಧರ್ಮ ಮತ್ತು ಮೂಲ ಸಂಸ್ಕೃತಿಯಾದ ಹಿಂದೂ ಸಂಸ್ಕೃತಿಯನ್ನು ಗೌರವಿಸಿ ಅದರ ಭಾಗವಾಗಿ ಹಿಂದೂ ರಾಷ್ಟ್ರ ಕಲ್ಪನೆಯನ್ನು ಮಾನ್ಯ ಮಾಡದಿದ್ದರೆ ಜರ್ಮನಿಯ ವಿದ್ಯಮಾನ ಇಲ್ಲಿಯೂ ಪುನರಾವರ್ತನೆಯಾದೀತು ಎಂದು ಎಚ್ಚರಿಸಿದ್ದರು. ಇದು ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸುವಂತೆ ಮಾಡಿತ್ತು ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ವಿಪರ್ಯಾಸವೆಂದರೆ ಜಿನ್ನಾ ಅವರ ಕಾಂಗ್ರೆಸ್ ವಿರೋಧಿ ರಂಗ ಸೇರಿದ ಸಾವರ್ಕರ್ ಅಧ್ಯಕ್ಷತೆಯ ಹಿಂದೂ ಮಹಾಸಭಾ ತನ್ನ ಗಾಂಧಿ ವಿರೋಧಿ ರಾಜಕಾರಣದ ಭಾಗವಾಗಿ ಕ್ರಮೇಣ ಸಿಂಧ್, ವಾಯುವ್ಯ ಗಡಿ ಮತ್ತು ಬಂಗಾಳ ಪ್ರಾಂತ್ಯದಲ್ಲಿನ ಸರ್ಕಾರಗಳಲ್ಲಿ ಪಾಲ್ಗೊಂಡಿತು. ಸಿಂಧ್ನ ಸರ್ದಾರ್ ಔರಂಗಜೇಬ್ ಖಾನ್ ಅವರ ಮುಸ್ಲಿಂ ಲೀಗ್ ಸರ್ಕಾರದಲ್ಲಿ ಅದರ ಅಭ್ಯರ್ಥಿ ಮೆಹರ್ ಚಂದ್ ಖನ್ನಾ ಹಣಕಾಸು ಮಂತ್ರಿಯೂ ಆದರು. ಅಷ್ಟೇ ಅಲ್ಲ, ಈ ವಿಧಾನಸಭೆಯ ಪ್ರತ್ಯೇಕ ಪಾಕಿಸ್ತಾನದ ಪರವಾದ ನಿರ್ಣಯವನ್ನು ಅಂಗೀಕರಿಸಿದ ಮೇಲೂ ಅದು ಸರ್ಕಾರದಲ್ಲಿ ಉಳಿದಿತ್ತು. ಆಜಾದರಿಗೆ ಜಿನ್ನಾ ಅವರ ಕಟು ಉತ್ತರ. ಆಂಡ್ರೂಸ್ ಅವರ ನಿಧನ. ಅಬುಲ್ ಕಲಾಂ ಆಜಾದರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಸ್ಲಿಂ ಲೀಗ್ನೊಂದಿಗೆ ರಾಷ್ಟ್ರೀಯ ಐಕ್ಯತೆಯ ಸಾಧ್ಯತೆಗಳನ್ನು ಚರ್ಚಿಸುವ ಪ್ರಯತ್ನದ ಭಾಗವಾಗಿ ಜಿನ್ನಾ ಅವರಿಗೆ ಪತ್ರವೊಂದನ್ನು ಬರೆದು ಯುದ್ಧ ಸಮಯದಲ್ಲಿ ಒಂದು ಬಹುಪಕ್ಷೀಯ ರಾಷ್ಟ್ರೀಯ ಸರ್ಕಾರ ರಚನೆಯ ಪರವಾಗಿದ್ದು ಅದರಲ್ಲಿ ಅವರ ಪಕ್ಷ ಭಾಗವಹಿಸಬಹುದೇ ಎಂದು ಕೇಳಿದರು. ಆದರೆ ಅದಕ್ಕೆ ಬಹು ಒರಟಾದ ಉತ್ತರ ಬರೆದ ಜಿನ್ನಾ ಆಜಾದರನ್ನು ಕಾಂಗ್ರೆಸ್ ಕೈಗೊಂಬೆ ಎಂದು ಮುಸ್ಲಿಂ ಸಮುದಾಯದ ಶತ್ರುವೆಂದು ನಿಂದಿಸಿ ಅವರೊಡನೆ ಯಾವುದೇ ಚರ್ಚೆಗೆ ತಾವು ಸಿದ್ಧವಿಲ್ಲ ಎಂದು ತಿಳಿಸಿದರು.
ಈ ಉತ್ತರವನ್ನು ಜಿನ್ನಾ ಪತ್ರಿಕೆಗಳಿಗೂ ನೀಡಿ ಅದಕ್ಕೆ ಪ್ರಚಾರ ಸಿಗುವಂತೆ ನೋಡಿಕೊಂಡಿದ್ದರು. ಜೊತೆಗೆ ಅವರು ತಮ್ಮ ಸಾರ್ವಜನಿಕ ಭಾಷಣದಲ್ಲಿ ಪಾಕಿಸ್ತಾನ ಎಂಬ ಹೆಸರನ್ನು ನಿರ್ದಿಷ್ಟವಾಗಿ ಪ್ರಸ್ತಾಪಿಸಲಿಲ್ಲವಾದರೂ ಅದರ ಕಲ್ಪನೆಯ ಕಿಚ್ಚನ್ನು ಮುಸ್ಲಿಂ ಯುವ ಜನರಲ್ಲಿ ಹಚ್ಚಿಬಿಟ್ಟಿದ್ದರು. ಈ ಎಲ್ಲಾ ಬೆಳವಣಿಗೆಗಳು ಗಾಂಧಿಯವರನ್ನು ದಿಗ್ಮೂಢತೆಗೆ ತಳ್ಳಿಬಿಟ್ಟಿತು. ಈ ಅವಧಿಯ ಹರಿಜನ್ ಪತ್ರಿಕೆಯ ಸಂಚಿಕೆಗಳಲ್ಲಿ ಮೊಘಲರ ಆಳ್ವಿಕೆಯಲ್ಲಿ ಒಡೆಯದೇ ಉಳಿದಿದ್ದ ರಾಷ್ಟ್ರ ಈಗ ಹೇಗೆ ಒಡೆಯಲು ಸಾಧ್ಯ ಎಂದು ಕೇಳಿದರು. ಜಿನ್ನಾ ಅವರೊಡನೆ ಒಡನಾಡಿಯಾದವರಿಗೂ ಅವರ ಪೂರ್ಣ ಹೆಸರು ತಿಳಿಯುವ ಮುನ್ನ ಅವರು ಮುಸ್ಲಿಂ ಎಂದು ಗೊತ್ತಾಗದು ಎಂಬ ಉದಾಹರಣೆ ನೀಡಿದರು. ಧರ್ಮ ಅಂತರಂಗದ ವಿಷಯ, ಬಾಹ್ಯ ವ್ಯವಹಾರಗಳಿಗೂ ಅದಕ್ಕೂ ಸಂಬಂಧವಿರುವುದಿಲ್ಲ ಎಂದು ವಿವರಿಸಿದರು. ಕೊನೆಗೆ ಹತಾಶೆಯಿಂದ ಅವರು ಪ್ರತ್ಯೇಕವಾಗಲು ನಿರ್ಧರಿಸಿಯೇ ಬಿಟ್ಟರೆ ನಾವೇನು ಮಾಡಲಾರೆವು ಎಂದು ಹರಿಜನ್ ಮಾರ್ಚ್ 30, 1940 ಬರೆದ ಪತ್ರಿಕೆಯಲ್ಲಿ ಆರಂಭವಾದ ಅವರ ಪತ್ರಿಕೆಯ ಮುಕ್ತಾಯದ ಮಾತುಗಳು, ಅವರು ಪ್ರತ್ಯೇಕವೆಂದು ಹೇಳಿಕೊಂಡರೇನಂತೆ, ನಾನದನ್ನು ಮಾನ್ಯ ಮಾಡುವುದಿಲ್ಲ ಎಂಬ ಸೌಮ್ಯ ವಿರೋಧಕ್ಕೆ ತಿರುಗಿ ಕೊನೆಗೆ 700 ವರ್ಷಗಳ ಮುಸ್ಲಿಂ ಆಳ್ವಿಕೆಯಲ್ಲೂ ಸಾಧ್ಯವಾಗದ ಕೃತ್ಯವನ್ನು ಮಾಡ ಹೊರಟಿರುವವರು ಮೊದಲು ನನ್ನನ್ನು ತುಂಡು ಮಾಡಿ ಅನಂತರ ದೇಶವನ್ನು ತುಂಡು ಮಾಡಲಿ ಎಂದು ಹರಿಜನ್ ಸೇವಕ್ ಸೆಪ್ಟೆಂಬರ್ 16, 1940 ತಮ್ಮ ನಿರ್ಣಾಯಕ ಹಂತವನ್ನು ಹೇಳಿ ತಲುಪಿಸಿದ್ದರು. ಈ ಮಧ್ಯೆ ಗಾಂಧಿಯವರನ್ನು ಮೋಹನ್ ಎಂದು ಹೆಸರಿನಡಿ ಕರೆಯುತ್ತಿದ್ದ ಮತ್ತು ಅಷ್ಟೇ ಪ್ರೀತಿಯಿಂದ ಚಾರ್ಲಿ ಎಂದು ಆತ್ಮೀಯವಾಗಿ ಕರೆಯುತ್ತಿದ್ದ ಗೆಳೆಯ ಇಂಗ್ಲಿಷ್ ಸಜ್ಜನ CF ಆಂಡ್ರೂಫ್ ಕಲ್ಕತ್ತಾದಲ್ಲಿ ನಿಧನ ಹೊಂದಿದ್ದರು. ಹುಟ್ಟಿನಿಂದ ಇಂಗ್ಲಿಷ್ ಆದರೂ ಬಿಳಿಯರ ಪ್ರಭುತ್ವದ ವಿರುದ್ಧ ತಮ್ಮ ಹೋರಾಟದ ಜೀವನದುದ್ದಕ್ಕೂ ತಮಗೆ ಆಸರಿಯಾಗಿ ನಿಂತಿದ್ದ ಈ ಗೆಳೆಯನ ಅಗಲಿಕೆಯ ನೋವನ್ನು ಭರಿಸಲು ಗಾಂಧಿಯವರಿಗೆ ಕಷ್ಟವಾಯಿತು. ಆದರೆ ಈ ನೋವನ್ನು ಮರೆಯಲು ಬಂದಂತೆ ಮತ್ತೋರ್ವ ಆಪ್ತ ಗೆಳೆಯ ಕಲೆನ್ಬಾಗ್ ಈಗ ಭಾರತದ ಪ್ರವಾಸಕ್ಕೆ ಬಂದು ಸೇವಾಗ್ರಾಮದಲ್ಲಿ ತಂಗಿದ್ದ. ರಾಜಕೀಯದ ಮಧ್ಯೆ ಬಿಡುವಿನಲ್ಲಿ ಕಟು ಸವಾಲುಗಳನ್ನು ಎದುರಿಸುತ್ತಿದ್ದ ಈ ಕಾಲಘಟ್ಟದಲ್ಲೂ ರಾಜಕಾರಣಕ್ಕೆ ಹೊರತಾದ ರಚನಾತ್ಮಕ ಚಟುವಟಿಕೆಗಳಲ್ಲಿ ಗಾಂಧಿಯವರಿಗೆ ಆಸಕ್ತಿಯೇನೂ ಕಡಿಮೆಯಾಗಿರಲಿಲ್ಲ. ಅವರು ವೈಸ್ರಾಯ್ ಅವರನ್ನು ಭೇಟಿ ಮಾಡಲು ಆಗಾಗ್ಗೆ ಸಿಮ್ಲಾಗೆ ಹೋಗುತ್ತಿದ್ದ ಸಬರಮತಿ ಆಶ್ರಮದ ಹಿಂದಿನ ನಿವಾಸಿ ಪಾರ್ಚುರೆ ಶಾಸ್ತ್ರಿ ಎಂಬುವರು ಈಗ ಸಿಮ್ಲಾದಲ್ಲಿದ್ದಾರೆಂದು ತಿಳಿದು ಬಂದು ಶಾಸ್ತ್ರಿ ಗಾಂಧಿಯವರು 1939 ಯರವಾಡ ಸೆರೆಮನೆಯಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಾಗ ಅವರೊಂದಿಗೆ ಸಹಬಂದಿಯಾಗಿದ್ದರು. ಆದರೀಗ ಶಾಸ್ತ್ರಿ ಕುಷ್ಠರೋಗದಿಂದ ನರಳುತ್ತಿದ್ದರು. ಗಾಂಧಿ ಈಗ ಅವರನ್ನು ವರ್ಧಾ ಆಶ್ರಮಕ್ಕೆ ಕರೆತಂದು 1945 ಅವರು ನಿಧನರಾಗುವವರೆಗೂ ಸ್ವತಃ ತಾವೇ ಅವರ ಶುಶ್ರೂಷೆ ಮಾಡುತ್ತಿದ್ದರು. ಇದು ಅಲ್ಲಿ ಕುಷ್ಠರೋಗಿಗಳ ಚಿಕಿತ್ಸೆ ಮತ್ತು ಪುನರ್ವಸತಿ ಕೇಂದ್ರವೊಂದನ್ನು ತೆರೆಯಲು ಕಾರಣವಾಯಿತು. ಈ ಕಾಲಘಟ್ಟದಲ್ಲಿ ಸೇವಾಶ್ರಮಕ್ಕೆ ಬಂದಿದ್ದ ಸಂದರ್ಶಕರ ಪ್ರವಾಹ ಹರಿದೇ ಇತ್ತು. ಅದರಲ್ಲಿ ಭಾರತೀಯರು, ವಿದೇಶಿಯರು ಸೇರಿರುತ್ತಿದ್ದರು. ಅವರಲ್ಲಿ ಬೀಶೈ ಮತ್ತು ಬಲರಾಜ್ ಸಾಹ್ನಿ ಅವರಂತಹ ಲೇಖಕ, ಕಲಾವಿದರು ಇರುತ್ತಿದ್ದರು. ಬಲರಾಜ್ ಆಶ್ರಮವಾಸಿಯೇ ಆಗಿದ್ದರೆ ಬೀಶಂ ಆಗಾಗ ಬಂದು ಹೋಗುತ್ತಿದ್ದರು. ನಾಗ್ಪುರದಲ್ಲಿ ನಡೆದ ಆರ್ಥಿಕ ತಜ್ಞರ ಸಮ್ಮೇಳನಕ್ಕೆ ಬಂದ ಇಬ್ಬರು ವರ್ಧಾಗೂ ಬಂದು ಗಾಂಧಿಯವರನ್ನು ಭೇಟಿ ಮಾಡಿ ಕೆಲವು ಪ್ರಶ್ನೆಗಳನ್ನು ಹಾಕಿ ಉತ್ತರ ಪಡೆದರು. ನೀವು ಸಾಮೂಹಿಕ ಬೃಹತ್ ಉತ್ಪಾದನೆಯನ್ನು ವಿರೋಧಿಸುತ್ತಿದ್ದಿರಂತೆ, ಹೌದಾ? ಹೌದು. ಆದರೆ ಅಂತ ವಸ್ತುಗಳನ್ನು ಹಳ್ಳಿಗಳಲ್ಲಿ ಉತ್ಪಾದನೆ ಮಾಡಲು ಸಾಧ್ಯವಿದ್ದ ಸಂದರ್ಭದಲ್ಲಿ ಮಾತ್ರ. ಗ್ರಾಮ ಮತ್ತು ಕುಟೀರ ಕೈಗಾರಿಕೆಗಳನ್ನೂ ರಾಷ್ಟ್ರೀಕರಣಗೊಳಿಸಬಹುದೇ? ಖಂಡಿತ. ಅಂತಹ ಕ್ರಮದಿಂದ ಹಳ್ಳಿ ಜನರಿಗೆ ಪ್ರಯೋಜನವಾಗುವಂತಿದ್ದರೆ, ಆದರೆ ಹಳ್ಳಿಯಲ್ಲಿ ಉತ್ಪಾದನೆ ಸಾಧ್ಯವಿರುವ ಯಾವ ವಸ್ತುವನ್ನೂ ನಗರದಲ್ಲಿ ಉತ್ಪಾದಿಸಲು ಬಿಡಬಾರದೆಂಬುದೇ ನನ್ನ ಆಗ್ರಹ. ಇದೇ ವೇಳೆಯಲ್ಲಿ ಆಗಮಿಸಿದ ಕ್ಯಾಪ್ಟನ್ ಸ್ಟಂಕ್ ಎಂಬ ನಾಜಿವಾದಿ ಪತ್ರಕರ್ತ ಗಾಂಧಿಯವರಿಗೆ ಹಲವು ಪ್ರಶ್ನೆಯನ್ನು ಕೇಳಿ ಉತ್ತರ ಪಡೆದ. ನಿಮ್ಮ ಪ್ರಕಾರ ಸ್ವಾತಂತ್ರ್ಯ ಎಂದರೇನು? ಜಗತ್ತಿನ ಯಾರ ಅಡಿಯಾಳಾಗಿ ಬಾಳದಂತಿರುವ ಸ್ಥಿತಿ. ಇದು ಇಂತಹ ಸ್ವಾತಂತ್ರ್ಯಕ್ಕಾಗಿ ಭಾರತೀಯರು ಹೋರಾಟದಲ್ಲಿ ಸತ್ತರೆ ಹೊರತು ಯಾರನ್ನೂ ಸಾಯಿಸಲು ಒಲ್ಲರು. ಸ್ವಾತಂತ್ರ್ಯಕ್ಕಾಗಿ ರಕ್ತ ಚೆಲ್ಲಾಡುವುದನ್ನು ನಾನು ಒಪ್ಪುವುದಿಲ್ಲ. ಮನುಷ್ಯನ ಘನತೆಯಲ್ಲಿ ನಂಬಿಕೆ ಇಟ್ಟು ನಾವು ನಡೆಸುತ್ತಿರುವ ಪ್ರಯೋಗವಿದು. ಆದರೆ ಮನುಷ್ಯನ ಘನತೆಯಲ್ಲಿ ನಂಬಿಕೆ ಇಡದ ನಿಮ್ಮ ಹಿಟ್ಲರ್ಗೆ ನಮ್ಮ ಮಾರ್ಗ ಹಾಸ್ಯಾಸ್ಪದವಾಗಿ ಕಂಡಿದ್ದರೆ ಆಶ್ಚರ್ಯವಿಲ್ಲ. ನೀವು ಪಶ್ಚಿಮದ ಔಷಧ ಪದ್ಧತಿಯನ್ನು ವಿರೋಧಿಸುತ್ತಿರುವುದೇತಕ್ಕೆ? ನಾನು ಇಡಿಯಾಗಿ ಆ ಪದ್ಧತಿಯ ಟೀಕಾಕಾರನಲ್ಲ. ಹೆರಿಗೆ ಮತ್ತು ಶಿಶುಪಾಲನೆಯ ಕ್ಷೇತ್ರಗಳಲ್ಲಿ ನಿಮ್ಮಿಂದ ಕಲಿಯುವುದು ಬಹಳ ಇದೆ. ಆದರೆ ಮನುಷ್ಯನ ಮರ್ತ್ಯ ಜೀವನವನ್ನು ಅನಗತ್ಯವಾಗಿ ಮತ್ತು ಕೃತಕವಾಗಿ ವಿಸ್ತರಿಸ ಬಯಸುವ ಅದರ ಔಷಧಗಳ ಬಗ್ಗೆ ನನ್ನ ವಿರೋಧವಿದೆ. ಯುದ್ಧಗಳ ಮೂಲಕ ಜನರನ್ನು ಸಾವಿನ ದವಡೆಗೆ ತಳ್ಳುವ ನೀವು ನೈಸರ್ಗಿಕವಾಗಿ ಸಾವಿನ ಮನೆ ಪ್ರವೇಶಿಸುವವರನ್ನು ಕೃತಕ ಮದ್ದುಗಳ ಮೂಲಕ ಬದುಕಿಸಿಕೊಳ್ಳಲು ಮಾಡುವ ನಿಮ್ಮ ಸಾಹಸಗಳು ಮಾತ್ರ ನನಗೆ ವಿಪರ್ಯಾಸವೆನಿಸುತ್ತದೆ. ಅಯ್ಯಪ್ಪ, ಈ ರೇಂಜ್ಗೆ ಸುತ್ಕೊಂಡೊಡೆಯದ.
ಆ ನಾಜಿವಾದಿ ಪತ್ರಕರ್ತನಿಗೆ ಗಾಂಧಿ ಆಗ ತಮ್ಮೊಡನಿದ್ದ ಯಹೂದಿ ಮಿತ್ರ ಕಲೆನ್ಬಾಕ್ ಅವರನ್ನು ಪರಿಚಯಿಸಿದಾಗ ಮುಜುಗರಗೊಂಡ ಆತ ಮೊದಲ ಮಹಾಯುದ್ಧದ ನಂತರ ಎಲ್ಲಾ ಕ್ಷೇತ್ರಗಳಲ್ಲೂ ಯಹೂದಿಗಳು ಆಕ್ರಮಿಸಿಕೊಂಡು ಮೂಲ ಜರ್ಮನರನ್ನು ಅನಾಥರನ್ನಾಗಿ ಮಾಡಿದ್ದರ ಪ್ರತಿಕ್ರಿಯೆಯಾಗಿ ಈಗ ಯಹೂದ್ಯರ ವಿರುದ್ಧ ಕಾರ್ಯಾಚರಣೆ ನಡೆದಿದೆ ಎಂಬ ವಿವರಣೆ ಕೊಟ್ಟನಾದರೂ ಇದೀಗ ಅದು ವಿಪರೀತಕ್ಕೆ ಹೋಗಿದೆ ಎಂದು ಕಳವಳಿಸಿದ. ಕಾಂಗ್ರೆಸ್ಗೆ ಶ್ರೀಮಂತರ ಹಣ ಒಂದು ಪ್ರಶ್ನೋತ್ತರ. ಸರಿಸುಮಾರು ಇದೇ ಕಾಲಾವಧಿಯಲ್ಲಿ ಗಾಂಧಿಯವರನ್ನು ಅವರ ಜೀವನ ಚರಿತ್ರೆ ಬರೆಯಲು ಸಿದ್ಧತೆ ನಡೆಸಿದ್ದ ಲೂಯಿ ಫಿಶರ್ ವರ್ಧಾದಲ್ಲಿ ಅವರ ಸಂದರ್ಶನಗಳನ್ನು ಮಾಡುತ್ತಿದ್ದರು. ಅಂತಹ ಒಂದು ಸಂದರ್ಶನದ ಪ್ರಶ್ನೋತ್ತರಗಳನ್ನು ಇಲ್ಲಿ ದಾಖಲಿಸಬಹುದು. ಕಾಂಗ್ರೆಸ್ ಸಂಸ್ಥೆ ದೊಡ್ಡ ಉದ್ಯಮಪತಿಗಳ ಕೈಯಲ್ಲಿದೆ ಮತ್ತು ಸ್ವತಃ ನೀವೇ ಬಾಂಬೆ ಗಿರಣಿ ಮಾಲೀಕರಿಂದ ನೆರವು ಪಡೆಯುತ್ತೀರಿ ಎಂದು ಕೇಳಿರುವೆ. ಇದೆಷ್ಟು ನಿಜ? ದುರದೃಷ್ಟವಶಾತ್ ಅದು ಸಂಪೂರ್ಣ ನಿಜ. ಕಾಂಗ್ರೆಸ್ ಬಳಿ ತನ್ನ ಕೆಲಸ ಕಾರ್ಯಗಳಿಗೆ ಬೇಕಾದಷ್ಟು ಹಣವಿಲ್ಲ. ಮೊದಲು ಅದು ಪ್ರತಿ ಸದಸ್ಯರಿಂದ ವರ್ಷಕ್ಕೆ 4 ಆಣೆ ಸದಸ್ಯತ್ವ ಶುಲ್ಕ ಪಡೆದು ಎಲ್ಲ ನಿಭಾಯಿಸಬಹುದು ಎಂದುಕೊಂಡಿತ್ತು. ಆದರೆ ಅದು ಸಾಧ್ಯವಾಗುತ್ತಿಲ್ಲ. ಕಾಂಗ್ರೆಸ್ನ ಖರ್ಚು ವೆಚ್ಚಗಳಲ್ಲಿ ಎಷ್ಟು ಭಾಗ ಶ್ರೀಮಂತರಿಂದ ಬರುತ್ತದೆ? ಬಹುತೇಕ ಎಲ್ಲ ಅವರಿಂದಲೇ ಬರುತ್ತದೆ ಎನ್ಬಹುದು. ನಾವು ಆಶ್ರಮದಲ್ಲಿ ಈಗ ಬದುಕುತ್ತಿರುವುದಕ್ಕಿಂತ ಹೆಚ್ಚು ಬಡತನದಲ್ಲಿ ಬದುಕಲು ಸಾಧ್ಯವಿದೆ. ಆದರೆ ಶ್ರೀಮಂತರಿಂದ ಹಣ ಬರುತ್ತಿರುವುದರಿಂದ ಅದು ಸಾಧ್ಯವಾಗುತ್ತಿಲ್ಲ. ಗಾಂಧಿಯವರನ್ನು ಬಡತನದಲ್ಲಿಡುವ ಕೆಲಸ ತುಂಬಾ ದುಬಾರಿಯಾದದ್ದು ಎಂಬ ಸರೋಜಿನಿ ನಾಯ್ಡು ಅವರ ನಗೆಹನಿಯನ್ನು ಅದನ್ನು ಕೇಳಿ ಗಾಂಧಿ ಬಾಯ್ತುಂಬಾ ನಕ್ಕಿದ್ದನ್ನು ಫಿಶರ್ ಇಲ್ಲಿ ದಾಖಲಿಸುತ್ತಾ ಮುಂದುವರೆಸುತ್ತಾರೆ. ಇದು ಕಾಂಗ್ರೆಸ್ ರಾಜಕಾರಣದ ಮೇಲೆ ಪರಿಣಾಮ ಬೀರಬಹುದಲ್ಲವೇ? ಒಂದು ನೈತಿಕ ಸಂದಿಗ್ಧತೆಗೆ ತಳ್ಳುವುದಿಲ್ಲವೇ? ನಿಜ, ಇದು ಒಂದು ರೀತಿಯ ಸೂಕ್ತ ಸಾಲವನ್ನು ಸೃಷ್ಟಿಸುತ್ತದೆ. ಆದರೆ ವಾಸ್ತವದಲ್ಲಿ ನಾವು ಅವರ ಆಲೋಚನೆಗಳಿಂದ ಕಿಂಚತ್ತೂ ಪ್ರಭಾವಿತರಾಗುವುದಿಲ್ಲ. ನಿಜ ಹೇಳಬೇಕೆಂದರೆ ನಮ್ಮ ಪೂರ್ಣ ಸ್ವಾತಂತ್ರ್ಯದ ಬೇಡಿಕೆ ಅವರಲ್ಲಿ ಆತಂಕವನ್ನೇ ಉಂಟು ಮಾಡಿದೆ. ಶ್ರೀಮಂತರ ಮೇಲಿನ ಕಾಂಗ್ರೆಸ್ನ ಅವಲಂಬನೆ ದುರದೃಷ್ಟಕರ ಎಂಬ ಶಬ್ದವನ್ನು ನಾನು ಬಳಸುತ್ತಿರುವೆ ಎಂಬುದನ್ನು ನೀವು ಗಮನಿಸಬೇಕು. ಆದರೆ ಈ ಅವಲಂಬನೆ ನಮ್ಮ ನೀತಿ ನಿರ್ಣಯಗಳನ್ನೇ ವಿಕ್ಷಿಪ್ತಗೊಳಿಸಿಲ್ಲ ಎಂದು ನಾನು ಭಾವಿಸುತ್ತೇನೆ. ಬನ್ರಿ ರಾಗಿಣಿ ಮೇಡಮ್, ಏನು ಪ್ರಶ್ನೆ ಕೇಳಲ್ಲ, ಬನ್ರಿ. ಏನ್ ಹೇಳಿದ್ರು ಗಾಂಧಿ ಇಲ್ಲಿ? ಸರಿ ಅನ್ಸುತ್ತಾ ಗಾಂಧಿ ಹೇಳಿದ್ದು ರಾಗಿಣಿ ಅವರೇ? ಇಲ್ಲ ಸರ್, ಮತ್ತೆ ಅವ್ರು ಹೇಳೋದು ನಾನು ಒಪ್ಪಲ್ಲ. ಏಕೆ? ವಿವರಣೆ ಕೊಡಿ ಸರ್. ನೀವು ಯೂಟ್ಯೂಬ್ಗೆ ಹಾಕ್ತಿರ್ತೀರ, ಅದಕ್ಕೆ ನಾನು ಮಾತಾಡಲ್ಲ ಸರ್. ಅಯ್ಯೋ ಇಲ್ಲ ಕಣ, ಹಾಕಲ್ಲ, ಹೇಳಮ್ಮ. ಅಂದ್ರೆ ಕಾಂಗ್ರೆಸ್ ಪಕ್ಷ ಶ್ರೀಮಂತರ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತಾ ಇದ್ರಲ್ಲ ಸರ್ ಇವರು. ಓಕೆ, ಅವಲಂಬಿತ ಆಗಿದ್ರೆ ಅಲ್ಲ, ಅದನ್ನೇ ಅವ್ರು ಹೇಳ್ತಾ ಇದ್ದಿದ್ ರಿಪೋರ್ಟರ್ಗೆ, ಕಾಂಗ್ರೆಸ್ ಪಕ್ಷ ಶ್ರೀಮಂತರ ಮೇಲೆ ಅವಲಂಬಿತವಾಗಿದೆ ಅಂತ ಅವರು ಹೇಳ್ತಾ ಇದ್ರು. ಆದ್ರೆ ತೊಂದರೆ ಅಲ್ವಾ ಆತರ ಶ್ರೀಮಂತರ ಮೇಲೆ ಯಾರು ಡಿಪೆಂಡ್ ಆಗ್ಬಿಟ್ರೆ? ಅದು ಸ್ವತಂತ್ರ ಕೊಡಿಸ್ತೀವಿ ಅಂತ ಅವ್ರು ಓಡಾಡ್ತಾರೆ. ಹೆಂಗ್ ಸರ್ ಡಿಸ್ಕ್ರೈಬ್ ಮಾಡ್ತಾರೆ ದಟ್ ಕಾಂಗ್ರೆಸ್ ಪಕ್ಷ ಪೂರ್ತಿಯಾಗಿ ಶ್ರೀಮಂತರ ಮೇಲೆನೆ ಅವಲಂಬಿತವಾಗಿದೆ ಅಂತ? ಅದರಿಂದ ದುಡ್ಡು ಬರ್ತಾ ಇರುತ್ತೆ ಶ್ರೀಮಂತರಿಂದ, ಡೊನೇಷನ್ ತುಂಬಾ. ಅದೇ ಪೂರ್ತಿ ಇವ್ರಿಗೆ ಗೊತ್ತಿದ್ದೆ ಮಾತಾಡ್ತಿದಾರೆ ಅಂತ ಹೆಂಗ್ ಸರ್? ಅಲ್ಲ, ಅದನ್ನ ಒಪ್ಕೊಳ್ತಾರೆ ಇದಕ್ ಮೊದ್ಲೇನೆ. ಹೌದು, ಪೂರ್ತಿ ಎಲ್ಲಾ ಖರ್ಚನ್ನು ಶ್ರೀಮಂತರೇ ನೋಡ್ಕೊಳ್ತಾ ಇರೋದು ಅಂತ. ಆದ್ರೆ ಕೊನೆಯಲ್ಲಿ ಒಂದ್ ಮಾತು ಹೇಳ್ತಾ ಇದಾರೆ ಅವರು. ಅವ್ರ ಹತ್ರ ಹಣ ತಗೊಳ್ತಾ ಇದ್ರು ಸಹ ನಮ್ಮ ನಿರ್ಧಾರಗಳು ಶ್ರೀಮಂತರ ಒತ್ತಡದಿಂದ ಯಾವುದೇ ನಿರ್ಧಾರವನ್ನ ತಗೊಳ್ತಾ ಇಲ್ಲ, ಇದ್ರಲ್ಲೆಲ್ಲ ಹಸ್ತಕ್ಷೇಪ ಮಾಡ್ತಾ ಇಲ್ಲ ಅವರು ಅಂತ. ನಮ್ಮ ಪಕ್ಷದ ಡಿಸಿಷನ್ಗಳಿಗೆ ಅವರು ದುಡ್ಡು ಕೊಡ್ತಾ ಅವ್ರು ಯಾರು ಯಾವ ಒತ್ತಡ ಹಾಕ್ತಾ ಇಲ್ಲ ಅಂತ. ಗಾಂಧಿ ಆ ವಿಷಯದಲ್ಲೂ ದೊಡ್ಡ ಬಿಸ್ನೆಸ್ ಮನ್ನೆ. ಯಾಕೆಂದ್ರೆ ಗಾಂಧಿ ವ್ಯವಹಾರಸ್ಥರನ್ನ ಹೆಂಗೆ ಯೂಸ್ ಮಾಡ್ಕೊಂಡ್ರೋ, ಬಿಸ್ನೆಸ್ ಮನ್ಗಳು ಗಾಂಧಿನ ಹಂಗೆ ಯೂಸ್ ಮಾಡ್ಕೊಳಕ್ಕೆ ಗಾಂಧಿ ಬಿಟ್ಕೊಡ್ಲಿಲ್ಲ. ಥ್ಯಾಂಕ್ ಯು, ನೀವು ಚರ್ಚೆಯಲ್ಲಿ ಭಾಗವಹಿಸಿ ಈಗ ಮರೆಯಾದಿದ್ದಕ್ಕೆ. ಆಯ್ತು ಬಿಡಿ, ಪ್ರಶ್ನೆ ಕೇಳಲ್ಲ ಸರ್. ಸ್ಕ್ರಾಲ್ ಮಾಡಕ್ ಹೋದೆ, ಎಕ್ಸಿಟ್ ಆಗ್ಬಿಟ್ಟಿದೀನಿ ಸರ್. ಐ ಆಮ್ ಸಾರಿ, ಮತ್ತೆ ವಾಪಸ್ ಬಂದೆ. ಆಮೇಲೆ ಬೇರೆ ಏನೇನ್ ಕೇಳಿಸ್ಕೊಂಡ್ರಿ? ನಾನು ಈಗಷ್ಟೇ ಬಂದಲ್ಲ ಸರ್, ಲಾಸ್ಟ್ ನೀವು ಓದ್ತಾ ಇದ್ದಿದ್ದಷ್ಟೇ ಕೇಳಿಸ್ಕೊತಾ ಇದ್ದೀನಿ. ಆದ್ರೆ ಇನ್ನೊಂದ್ ಲೈನ್ ಓದ್ತೀನಿ ನಾನು. ಆದ್ರೆ ಇನ್ನೊಂದೇ ಒಂದು ಹೇಳ್ಬೋದಾ ಸರ್? ನೀವು ಅಂದ್ರೆ ಹೇಳ್ತೀನಿ. ನಾನು ಇತ್ತೀಚೆಗೆ ಗಾಂಧಿ ಕಥನಕ್ಕೆ ಬರ್ತಾ ಇರೋದು ಒಂದ್ 2 ದಿವಸದಿಂದ. ನನ್ಗೆ ಖಂಡಿತ ಗೊತ್ತಿರ್ಲಿಲ್ಲ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾನೇ ನನಗೆ ನನ್ನ ಮಟ್ಟಿಗೆ ಈ ಗಾಂಧಿ ಕಥನ ಅಂದ್ರೆ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಬೇರೆ ಸರ್. ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ನೀವು ಓದ್ತಾ ಇದ್ರೆ ತುಂಬಾ ಒಂಥರ ಉಸಿರು ಕಟ್ಟದಂಗೆ ಆಗ್ಬಿಡುತ್ತೇನೋ ಪುಸ್ತಕ ಓದಿ ಓದಿ. ಅದು ಗಾಂಧಿ ಕಥನ ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ ಸರ್ ನಾನು. ಬಟ್ ನಾನು ಫಸ್ಟ್ ಟೈಮ್ ಮೊನ್ನೆ ಬಂದು ಕೂತಾಗೆ ಗೊತ್ತಾಗಿದ್ದು ಇಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ.
ಅವತ್ತಿಂದ ನನಗೆ ಇಲ್ಲಿ ಕೂತ್ಕೊಳ್ಳೋಕೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಬನ್ನಿ ಇಲ್ಲಿಗೆ, ಸಖತ್ತಾಗಿರುತ್ತೆ ಕೇಳೋದಕ್ಕೆ. ಆಮೇಲೆ ನೀವು ಓದ್ತಾ ಇರೋದು ಜಾಸ್ತಿ ಜಾಸ್ತಿ ರಿಯಲಿಸ್ಟಿಕ್ ಆಗಿ ಹಂಗೆ ಕಣ್ಮುಂದೆ ಓದಂಗೆ ಇದೆ ಸರ್. ನನಗೆ ನಾನು ಸತ್ಯ ಹೇಳ್ತಿರೋದು. ತುಂಬಾ ಎಷ್ಟು ನಿಮಿಷ ಕೂರ್ಬೋದು ಈ ತರ ರೂಮಲ್ಲಿ ಸಾಧಾರಣವಾಗಿ? ಇಲ್ಲ ಸರ್, ನಾನು ಎಲ್ಲೂ ಕೂರಲ್ಲ ಜಾಸ್ತಿ ಹೊತ್ತು. ಆ, ಅದೇ ನೀವು ಓದೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸರ್, ಬೋರಿಂಗ್ ಅನ್ಸಲ್ಲ. ಆಮೇಲೆ ಒಂಥರ ಕತೆ ಥರ ಹಂಗೆ ಹೋಗ್ತಾ ಇರುತ್ತೆ ಕಣ್ಮುಂದೆ. ನನಗೆ ಅವಾಗಿಂದ ಸಖತ್ ಇಂಟ್ರೆಸ್ಟ್. ಗಾಂಧಿ ಕಥನ ಅಂದರೆ ನಾನು ಇಮ್ಯಾಜಿನ್ ಮಾಡ್ಕೊಂಡಿರೋ ಥರ ಇಲ್ಲ ಅಂತ ನಿಜವಾಗ್ಲೂ ನನ್ನ ಒಪಿನಿಯನ್ ಚೇಂಜ್ ಆಯಿತು ಸರ್. ಅದಕ್ಕಿಂತ ಮುಂಚೆ ನಾನು ಬೇರೆನೇ ಅನ್ಕೊಂಡು, ನಿಜವಾಗ್ಲೂ ಹೇಳ್ತೀನಿ, ಫ್ರ್ಯಾಂಕ್ಲಿ ಐಮ್ ಟೆಲ್ಲಿಂಗ್, ನನಗೆ ಈ ರೂಮ್ ಕಾಣಿಸಿದ ತಕ್ಷಣ ನಾನು ಬೇರೆ ಯಾವುದಾದ್ರೂ ರೂಮ್ಗೆ ಹೋಗ್ಬಿಡ್ತಾ ಇದ್ದೆ. ಗಾಂಧಿ ಕಥನ ವಿಜಯ್ ಸರ್ ಓದ್ತಾ ಇದ್ರೆ ಹೆಂಗಿರ್ಬೋದು ಅಂದರೆ, ಒಂದು ಬುಕ್ ಹಿಡ್ಕೊಂಡ್ಬಿಟ್ಟು ಹೆಂಗೆ ಅವ್ರ ಸ್ಟೋರಿ, ಗಾಂಧಿ ಸ್ಟೋರಿ ಹೇಳ್ತಾರೆ, ಹೆಂಗಪ್ಪ ಕೇಳೋದು ಅಂತ. ಆದರೆ ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಗೊತ್ತಾಗಿದ್ದೇ ನಂಗೆ ಮೊನ್ನೆ ಬಂದ್ಬಿಟ್ಟು ಸರ್. ನಾನು ದಯವಿಟ್ಟು ರೀಪ್ಲೇಸ್ ಕೇಳಿ. ಕೇಳ್ತೀನಿ ಆಯ್ತಾ? ಸರ್, ನಾನು ಕತೆ ಕೇಳ್ತೀನಿ. ಇದ್ದಂಗೆ ಐತೆ, ಇವ್ರ ಜೀವನ ಕತೆ ಇದ್ದಂಗೆ ಐತೆ. ರಿಪ್ಲೇಸ್ ಕೇಳಿ. ಆಮೇಲೆ ಇನ್ನೊಂದು ವಾಕ್ಯ ಓದ್ತೀನಿ, ಅದನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಓಕೆ, ಶೋರ್ ಸರ್. ಅರ್ಥ ಆ? ಆಗಿಲ್ಲ ನೀವು ಅಂದ್ರೆ ನೀವು ಪಶ್ಚಿಮದ ಔಷಧ ಪದ್ಧತಿಯನ್ನು ವಿರೋಧಿಸುವುದು ಏತಕ್ಕೆ ಅಂತ ಕೇಳಿದ್ರು. ನಾನು ಇಡಿಯಾಗಿ ಆ ಪದ್ಧತಿಯ ಟೀಕಾಕಾರನಲ್ಲ. ಹೆರಿಗೆ ಮತ್ತು ಶಿಶುಪಾಲನೆಯ ಕ್ಷೇತ್ರಗಳಲ್ಲಿ ನಿಮ್ಮಿಂದ ಕಲಿಯುವುದು ಬಹಳ ಇದೆ. ಆದರೆ ಮನುಷ್ಯನ ಮರ್ತ್ಯ ಜೀವನದಲ್ಲಿ ಅನಗತ್ಯವಾಗಿ ಮತ್ತು ಕೃತಕವಾಗಿ ವಿಸ್ತರಿಸ ಬಯಸುವ ಅದರ ಔಷಧಗಳ ಬಗ್ಗೆ ನನ್ನ ವಿರೋಧವಿದೆ. ಯುದ್ಧಗಳ ಮೂಲಕ ಜನರನ್ನು ಸಾವಿನ ದವಡೆಗೆ ತಳ್ಳುವ ನೀವು, ನೈಸರ್ಗಿಕವಾಗಿ ಸಾವಿನ ಮನೆ ಪ್ರವೇಶಿಸುವವರನ್ನು ಕೃತಕ ಮದ್ದುಗಳ ಮೂಲಕ ಬದುಕಿಸಿಕೊಳ್ಳಲು ಮಾಡುವ ನಿಮ್ಮ ಸಾಹಸಗಳು ಮಾತ್ರ ನನಗೆ ವಿಪರ್ಯಾಸ ಎನಿಸುತ್ತವೆ. ಏನ್ ಹೇಳ್ತಾವ್ರ ಇಲ್ಲಿ? ಇದು ಯಾರಿಗೆ ಹೇಳಿದ್ದು ಸರ್? ಗಾಂಧಿಯನ್ನ ಹ. ಒಬ್ಬ ರಿಪೋರ್ಟರ್ ಪ್ರಶ್ನೆ ಕೇಳೋದು, ಜರ್ಮನ್ ಪಶ್ಚಿಮ ಭಾಗದ ಇದು ಪದ್ಧತಿನ ನೀವು ಒಪ್ತೀರಾ ಅಂತ ಇವ್ರನ್ನ ಕೇಳೋದು, ಗಾಂಧಿಯವ್ರನ್ನ. ಮತ್ತೆ ಯುದ್ಧದಲ್ಲಿ ಸಾವಿನ ದವಡೆಗೆ ತಳ್ಳೋದು ಅಂತ ಹೇಳೋದು ಗಾಂಧಿಯವರ ಸರ್? ಅಂದ್ರೆ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾ ಇದಾರೆ ಅಂದ್ರೆ, ಯುದ್ಧಗಳ ಮೂಲಕ ಜನರನ್ನ ಸಾಯಿಸೋದು ನೀವೇ, ಆದ್ರೆ ಔಷಧಿಗಳ ಕಂಡು ಹಿಡಿದು ವಯಸ್ಸಾಗಿರೋ ಜನರನ್ನ ಉಳಿಸ್ಕೊಳಕ್ಕೆ ಒದ್ದಾಡ್ತಾ ಇರೋರು ನೀವೇ. ಅಂದ್ರೆ ಯುವಕರು ಮಕ್ಕಳು ಅಲ್ಲ, ಯುದ್ಧಗಳು ಅಂದ್ರೆ ಅದು ಅಂದ್ರೆ ಏನ್ ಯುದ್ಧನೇ ಮಾಡಬಾರ್ದು ಅಂತ ಹೇಳೋದ ಸರ್ ಅವರು? ಅಲ್ಲ, ಆ ಟೈಮಲ್ಲಿ ಯುದ್ಧಗಳದ್ದು ಪ್ರಭಾವ ಹಂಗಿತ್ತು. ಆಮೇಲೆ ಇವನು ಬಂದ್ ಪ್ರಶ್ನೆ ಕೇಳ್ತಾ ಇದ್ನಲ್ಲ, ಆಗ 2ನೇ ಮಹಾಯುದ್ಧಕ್ಕೆ ಜರ್ಮನಿ ತಯಾರಾಯ್ತಾ ಇತ್ತು. ಯುದ್ಧಗಳನ್ನ ಮಾತ್ರ ಅಷ್ಟೊಂದು ಉರುಪಿನ ಮಾಡ್ತೀರಾ, ಯುವಕರು ಮಕ್ಕಳನ್ನೆಲ್ಲ ಸಾಯಿಸ್ತೀರಾ, ಮುದುಕರನ್ನೆಲ್ಲ ಬದುಕಿಸ್ಕೊಬೇಕು ಅಂತ ದೊಡ್ಡ ದೊಡ್ಡ ಸಂಶೋಧನೆಗಳು ಮಾಡ್ತಾ ಇದ್ದೀರಾ. ಅದಾದ್ಮೇಲೆ ಇನ್ನೊಂದೇನೋ ಹೆರಿಗೆ ಮತ್ತು ಅಂತೇನೋ ಹೇಳ್ತಾರಲ್ಲ ಸರ್, ಅದೇನ್ ಸರ್? ಅಲ್ಲ, ಆ ವಿಷಯಗಳಲ್ಲಿ ನೀವು ಸಾಧಿಸಿರುವ ಪ್ರಗತಿ ಒಳ್ಳೇದೇ, ಒಪ್ಕೊಳ್ಬೇಕಾದದ್ದೇ ಅಂತ ಹೇಳ್ತಾರ. ಓಕೆ, ಅಪ್ರಿಶಿಯೇಟ್ ಮಾಡ್ತಾರೆ. ಓಕೆ ಓಕೆ, ಕ್ಲೋಸ್ ಮಾಡುವ. ಎಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ಬಂದಂತ ರಾಗಿಣಿ ಅವ್ರಿಗೆ. ಏನ್ ಜ್ಞಾನ ಸರ್, ನಾನು ಇಲ್ಲಿ ಬಂದು ಅಷ್ಟೋ ಜ್ಞಾನ ತಿಳ್ಕೊಂಡಿದೀನಿ, ಆಮೇಲೆ ತಿಳ್ಕೊಂತಾ ಇದ್ದೀನಿ. ಇನ್ಮೇಲೆ ರೆಗ್ಯುಲರ್ ಆಗಿ ಬರ್ತೀನಿ. ಐ ಆಮ್ ರಿಯಲಿ ಸಾರಿ, ನನಗಿದ್ದು ಒಪಿನಿಯನ್ನೇ ಬೇರೆ ಗಾಂಧಿ ಕಥನ ರೂಮ್ ಬಗ್ಗೆ. ಇವಾಗ ಪೂರ್ತಿ ಚೇಂಜ್ ಆಗಿದೆ. ಇಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸಿದೆ. ರೆಗ್ಯುಲರ್ ಆಗಿ ಬರ್ತೀನಿ. ನೀವು ಎಲ್ಲ ನನಗೆ ಆದಷ್ಟು ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಅಂತ ಖಂಡಿತ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ. ಅಲ್ಲ, ನೀವು ಇಷ್ಟು ಸಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ನನಗೆ ಆಶ್ಚರ್ಯ ಆಯ್ತೈತೆ. ನಾನು ಏನ್ ಓದ್ತಾ ಇದ್ದೆ ಹೌದು ಸರ್, ಅದ್ ಯಾರಿಗೇನ್ ಇಷ್ಟೊತ್ತು ಅನ್ನಿಸ್ತು, interesting ನಿಜವಾಗ್ಲೂ ಆಗಿದೆ. ನನ್ಗನ್ನಿಸ್ತು. ಮೊನ್ನೆ ಅಂತೂ ನಾನು ಫಸ್ಟ್ ಡೇ ಬಂದಾಗ ಹೆದರ್ಕೊಂಡ್ಬಿಟ್ಟಿದ್ದೆ ಸರ್. ಅಯ್ಯೋ, ಬಂದ್ಬಿಟ್ನಲ್ಲ ಒಳಗಡೆ. ನಿಜವಾಗ್ಲೂ ಯಾರು ಏನ್ ಅನ್ಕೋಬೇಡಿ, ನಾನು ವೈಯಕ್ತಿಕ ಸತ್ಯನೇ ಹೇಳ್ತಾ ಇದೀನಿ ಮನ್ಸಿಂದ. ಬರೋದು ಬಂದ್ಬಿಟ್ಟೆ, ಯಾಕಂದ್ರೆ ಆ ರೂಮಿಂದ ರಾಗಿಣಿ ಹೋಗೋಣ ಗಾಂಧಿ ಕಥನ ರೂಮ್ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ರು. ಬಂದ್ಬಿಟ್ಟೆ. ಅಯ್ಯೋ, ಇನ್ನು ಶುರು ಮಾಡ್ತಾರೆ ಇವರು, ಬುಕ್ ಓಪನ್ ಮಾಡ್ತಾರೆ, ಏನ್ ಮಾಡೋದು, ನಾನು ಹೆಂಗ್ ಹೋಗೋದು ಅಂತ. ಆದ್ರೆ ಇವ್ರು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಆಕ್ಚುಲಿ ಮನೆ ಮೇಲೆ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಎಷ್ಟು ಎಂಜಾಯ್ ಮಾಡಿದೀನಿ ಅಂದ್ರೆ ಸರ್, ಬುಕ್ ಓದುವಾಗ್ಲೂ ಇಷ್ಟೊಂದು ತಿಳ್ಕೊಬೋದು, ಜೊತೆಗೆ ಎಂಜಾಯ್ ಮಾಡ್ಬೋದು, ವಿಷಯಗಳನ್ನು ತಿಳ್ಕೊಬೋದು ಅಂತ ನನ್ಗನ್ಸಿದ್ದೆ ಅವತ್ತು. ಯಾರು ಹೇಳ್ತಿರೋದು ಸರ್? ಏನಿಲ್ಲ, ಸುಮ್ಮನಿರಿ ಸರ್, ಹಾಗೆಲ್ಲ ಏನಿಲ್ಲ ಸರ್. ಇನ್ನೊಂದು ಹೇಳ್ತೀನಿ, ಮೊನ್ನೆ ಯಾಕಿರ್ಲಿಲ್ಲ ಅನಂತ್ ಸರ್ ಅಂದರೆ, ನಾನು
ಸರ್ ಫಸ್ಟೇ ಹೇಳ್ಬಿಟ್ರು, ಇಲ್ಲಿ ನೀವೇನ್ ಮಾತಾಡಿದ್ರು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಆಗುತ್ತೆ, ರೆಕಾರ್ಡ್ ಆಗುತ್ತೆ ಅಂತಂದ್ರು. ನಾನು ತಕ್ಷಣ ಕೆಳಗೋದೆ. ಆಮೇಲೆ ರೆಕಾರ್ಡಿಂಗ್ ಮಾಡುವಾಗ ನಾನು ಇವ್ರು ಓದುವಾಗ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ನನಗೆ ತುಂಬಾ ನಗು ಬರ್ತಾ ಇರುತ್ತೆ, ಎಮೋಜಿಸ್ ಹಾಕ್ತಾ ಇರ್ತೀನಿ. ಆಮೇಲೆ ಯಾಕೆ ಬಂತು ಅಂತ ಎಕ್ಸಿಟ್ ಆಗಿ ಹೋಗಿದ್ದೆ ಸರ್. ಇದೇ ನಿಜವಾದ ಕಾರಣ, ಪ್ರಾಮಿಸ್ ಆಗಿ. ನಾನು ಸುಮ್ನಿರಕ್ ಆಗಲ್ಲ ಸರ್, ಇಲ್ಲಿ ಬಿದ್ದು ಬಿದ್ದು ನಗ್ತಿರ್ತೀನ, ಇಲ್ಲಿ ಯಾಕೆ ಸುಮ್ನಿರೋದಂತ ಇಲ್ಲೂ ಎಮೋಜಿ ಹಾಕ್ತೀನಿ ನಾನು. ಯಾಕೆ ಇನ್ ನಗ್ತಿದೀನಿ ಅಂತ ಗೊತ್ತಾಗ್ಬೇಕಲ್ಲ ನಿಮ್ಗೆಲ್ಲ. ಅದಕ್ಕೆ ಅವರು ಎಕ್ಸ್ಪ್ಲೈನ್ ಮಾಡಿ ಹಡಗನ್ನು ಈಗ ಓಡಿಸಿದ್ರು. ನೀವೇನು ದಿನ ಬರ್ತೀರಾ ಇಲ್ಲಿಗೆ ಗಾದಿ ಕಥನ ಕೇಳಕ್ ಇನ್ಮೇಲೆ? ಹಾ ಬರ್ತೀನಿ ಸರ್. ಹಂಗಾರೆ ಇದ್ರೂ ನಾವು ಬರೀ ಓದಕ್ ಬೇರೆ ರೂಮ್ ಮಾತಾಡೋದು ಸರ್. ಮಾಡ್ಕೋಬೇಕು. ನೋಡಿ ಸರ್ ಹೆಂಗ್ ಹೇಳ್ತಾರೆ ಸರ್, ವಿಜಯ್ ಸರ್ ನೀವು ನಿಜ ಹೇಳಿ, ಇತ್ತೀಚೆಗೆ ನಾನು ಮಾತಾಡ್ತಿದ್ದೀನಿ ಅಲ್ಲಮ್ಮ, ಅಂದ್ರೆ. ಈಗ ನೀವು ಬರ್ತೀರಾ ಅಂದ್ರೆ ನಾವು ಓದಕ್ ಬೇರೆ ರೂಮ್ ಮಾಡ್ಕೋಬೇಕು ಗಾಂಧಿ ಕಥನನ. ಯಾಕೆ ಸರ್ ನಾನೇ ಮಾತಾಡ್ತಿರ್ತೀನಿ ಅಂತನಾ? ನೋಡಿ ಇವ್ರು ಆಲ್ರೆಡಿ ಕಮೆಂಟ್ ಹಾಕಿದ್ದಾರೆ, 10 ನಿಮಿಷ ಇರಲ್ಲ ಇದ್ರೂ ಬರೀ ಮಾತಾಡೋದಷ್ಟೇ ಅಂತ. ಸರ್ ನೀವು ಹೇಳಿ, ಗಾಂಧೀಜಿ ರೈಲ್ ಹತ್ಬಿಟ್ರು, ರೈಲ್ ಹತ್ಬಿಟ್ಟು ಹೋಗ್ತಾ ಹೋಗ್ತಾ ಇವರೇ ಸಾರಿ ಹಡಗತ್ತಿದ್ರು, ಹಡಗತ್ಬಿಟ್ಟು ಹೋಗ್ತಾ ಹೋಗ್ತಾ ಹಡಗು ಓಡಿಸಿದ್ರು ಅಂದ್ರೆ ನಗು ಬರಲ್ವಾ ಸರ್? ನೀವ್ ಹೇಳಿ ಸರ್. ಓ, ನೀವು ಅವತ್ ಬಂದಿದ್ದವ್ರ ಅಡ್ಗೋಡಿಸ್ತಿದ್ದಾಗ ಬಂದಿದ್ದವ್ರು ನೀವು? ಹೆಂಗ್ ಸರ್ ನಗದೇ ಇರೋದು? ಹಡಗು ಚಾಲನೆ ಮಾಡಿದ್. ನಿಜ, ಅದು ಚಾಲನೆ ಮಾಡಿದ್ರು ಅವ್ರು. ಅದಾದ್ಮೇಲೆ ನೀವ್ ಮುಂದಕ್ಕೆ ಹೋದ್ರಿ, ಹಾಲ್ ಕುಡಿಬೇಕು ಅಂತ ಮೇಕೆ ಹಿಂಡನ್ನೇ ಕರ್ಕೊಂಡು ಹೋದ್ರು. ಇವೆಲ್ಲ ತುಂಬಾ ಫನ್ನಿ ಅಂತ ಅನ್ಸುತ್ತಾ ಇಲ್ವಾ ಸರ್? ನೀವು ಬೇರೆ ತುಂಬಾ ರಿಯಲಿಸ್ಟಿಕ್ ಆಗಿ ಹೇಳ್ತಾ ಇದ್ರ, ಹೆಂಗ್ ನಗ್ದೇ ಇರೋದು? ಬೇರೆಯವ್ರ ತರ ತೀರಾ ಹಂಗಂತ ಅನ್ಕೊಂಡಿದ್ರು. ಸೌತ್ ಆಫ್ರಿಕಾದವ್ರ ಬುಕ್ ಅಲ್ಲಿ ಇರೋದು ಹಂಗೇನೆ. ನನ್ಗೆ ನಗು ಬರುತ್ತಾ ಇಲ್ವಾ? ಖುಷಿ ಆಯ್ತಾ ನಮ್ ತರನೇ ಸೌತ್ ಆಫ್ರಿಕಾದವ್ರು ಅಂತ? ಅಲ್ಲ ಸರ್, ಆಮೇಲೆ ಹಾಲ್ ಕುಡಿಬೇಕು ಅಂತ ಮೇಕೆ ಹಿಂಡನ್ ಕರ್ಕೊಂಡು ಹೋದ್ರು. ಸೆಕೆಂಡ್ ಜೋಕು ನೀವ್ ಹೇಳಿದ್ದು. ಥರ್ಡ್ ಒನ್ ಬರ್ತೀನಿ. ಅಲ್ಲಿ ಯಾರೋ ಒಬ್ರು ಗಾಂಧೀಜಿ ಬರ್ತಾ ಇದಾರೆ ಅಂದ್ಬಿಟ್ಟು ತುಂಬಾ ಭಯ ಭಕ್ತಿಯಿಂದ ನಿಂತಿದ್ರು ಮೀಟ್ ಮಾಡಕ್ಕೆ ಅಂತ. ಭೇಟಿ ಮಾಡಕ್ಕೆ ಅಂತ ಉಪಯೋಗಿಸಿದ್ರೆ ನಾನು ನಗ್ತಾ ಇರ್ಲಿಲ್ಲ ಸರ್. ಗಾಂಧೀಜಿ ಅವರ ದರ್ಶನ ಪಡೆಯಲು ಅಂದಿದ ತಕ್ಷಣ ನನ್ಗೆ ಈ ಶ್ರಾವಣ ಶನಿವಾರಗಳು ಬಂತಲ್ಲ ಸರ್, ಈ ನನ್ಗೆ ತುಂಬಾ ಸ್ಕ್ರಿಪ್ಟ್ ಬರುತ್ತೆ. ದೇವರ ದರ್ಶನ ಪಡೆಯಲು ಸರತಿ ಸಾಲಿನಲ್ಲಿ ಭಕ್ತರೆಲ್ಲ ನಿಂತು ಈ ತರ ಇದೇ ಇದು ಗಾಂಧೀಜಿ ಏನ್ ದೇವರು ದರ್ಶನ ಪಡೆಯಲು ಅಂದ್ಬಿಟ್ಟು ಅವರು ಬಂದ್ಬಿಟ್ಟು, ನೋಡಿ ನೀವೆಲ್ಲ ಗಾಂಧೀಜಿಯವರ ದರ್ಶನ ಪಡೆಯೋದಕ್ಕಿಂತ ಅವರ ರೀತಿ ನೀತಿ ಅವರ ಆದರ್ಶಗಳನ್ನ ಪಾಲಿಸಬೇಕು ಅಂತ ಯಾರೋ ಒಬ್ರು ಸರ್ ನೀವು ಹೇಳ್ತಾರೆ. 3ನೇ ಜೋಕು ಫುಲ್ಲು ನಕ್ಕಿದ್ ನಾನು. ಅದಾದ್ಮೇಲೆ 4ನೇ ಜೋಕ್ ಹೋದ್ರಿ. ಏನಂತ, ಇವ್ರಿಗೋಸ್ಕರ ಒಂದು ದೊಡ್ಡ ಹೋಟೆಲ್ ರೂಮ್ ಏನೋ ಮಾಡಿದ್ರು, ಆದ್ರೆ ಇವ್ರು ತಿರಸ್ಕರಿಸ್ಬಿಟ್ಟು ಸಾಮಾನ್ಯರುತ್ತೆ ಅದ್ ಯಾರ್ದು ಮನೇಲಿ ಉಳ್ಕೊಂಡ್ರು ಅಂತ. ಅದು ಓದಿದ್ರಿ ಸಖತ್ತಾಗಿ. ಅದು ಇನ್ನೊಂದ್ ಜೋಕು. ಅದಾದ್ಮೇಲೆ ಮೇನ್ ಏನ್ ಗೊತ್ತಾ ಸರ್ ಸಖತ್ ನಕ್ಕಿದ್ದು, ಗಾಂಧೀಜಿ ಅವ್ರು ನಿದ್ದೆ ಮಾಡ್ತಾ ಇರ್ಲಿಲ್ಲ. ಅವ್ರ ಪಾಪ ಕಡಿಮೆ ನಿದ್ದೆ ಮಾಡ್ಬಿಟ್ಟು ತಿರುಗಿ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ತಿರುಗಿ 1 ತಾಸು ನಿದ್ದೆ ಮಾಡ್ತಾ ಇದ್ರು. ಅದಾದ್ಮೇಲೆ ಯಾರೋ ವಿದ್ಯಾರ್ಥಿಗಳನ್ನೆಲ್ಲೋ ಭೇಟಿ ಮಾಡಕ್ ಹೋದ್ರು. ಅಲ್ಲಿ ಒಬ್ರು ಪರ್ಸನ್ ಏನೋ ಹೇಳ್ತಾರೆ ಅಂತ ನೀವು ಹೇಳಿದ್ರಿ ಸರ್. ಮಹಾತ್ಮ ಅವರು ನಿದ್ದೆ ಮಾಡೋ ಸಮಯ ಇದು. ಅವರು ಯಾಕೆ ಮ್ಯೂಟ್ ಆಗ್ತಾ ಇದೆ ಪದೇ ಪದೇ? ನಗ್ತಾ ಇದ್ದೆ ಸರ್ ಜೋರಾಗಿ. ಮಹಾತ್ಮ ನಿದ್ದೆ ಮಾಡೋ ಸಮಯ ಆಗಿದೆ ಹೌದಾ ಅಂತ ಅವರೆಲ್ಲ ಕೇಳಿದ್ರೆ ನೋಡ್ತೀರಾ 3 ನಿಮಿಷಕ್ಕೆ ಅವ್ರು ನಿದ್ದೆಗೆ ಜಾರ್ತಾರೆ. ಇಲ್ಲೇ ಮಾಡಿ ತೋರ್ಸ್ಲಾ ಅಂತಾರೆ. ಸಾರಿ ಎಲ್ಲರಿಗೂ. ಮಹಾತ್ಮ ನಿದ್ದೆ ಮಾಡೋ ಟೈಮು ಏನೋ 6 ಗಂಟೆಗೆ ಎದ್ಬಿಟ್ಟು ತಿಂಡಿ ತಿನ್ಬಿಟ್ಟು 1 ತಾಸು ಮಾಡಿರ್ತಾರೆ. ಅದೇ ಸರ್, ಇದೆಲ್ಲ ಹೇಳ್ತಿರಲ್ಲ ನೀವು. ನನ್ಗೆ ಇವರು ತುಂಬಾ ಸೀರಿಯಸ್ ಮನುಷ್ಯರು. ಇಲ್ಲಿ ಇರೋರೆಲ್ಲ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನಾನ್ ನಿಮ್ಮಷ್ಟು ತುಂಬಾ ಅಂದ್ರೆ ಸಖತ್ ಹ್ಯೂಮರಸ್ ಗಾಂಧಿ. ತುಂಬಾ ಹ್ಯೂಮರ್ ಇತ್ತು ಅವ್ರಿಗೆ. ಹೌದು, ತಮಾಷೆ ಅದನ್ನ ನೀವು ಹ್ಯೂಮರಸ್ ನ ಸಖತ್ತಾಗಿ ಹೇಳ್ಬಿಡ್ತೀರಾ. ನಂಗ್ ನಗು ತಡಿಯಕ್ಕಾಗಲ್ಲ. ಇಲ್ಲಿ ನಗ್ತಾ ಇರ್ತೀನಿ. ನಾನ್ ನಗ್ತೀನಿ ಅಂತ ಓದ್ತಾ ಇರೋ ನಿಮ್ಗೆ ಹೆಂಗ್ ಸರ್ ಗೊತ್ತಾಗುತ್ತೆ? ಮಧ್ಯದಲ್ಲಿ ಮಾತಾಡಿದ್ರೆ ಬೈತೀರಾ, ಏನ್ ಮಧ್ಯೆ ಇಂಟರಪ್ಟ್ ಮಾಡ್ತೀಯಾ ಅಂತ. ಅದಕ್ಕೆ ನಗೋ ಎಮೋಜಿಗಳು ಹೆವಿ ಹಾಕ್ತೀನಿ. ನನಗೆ ಬೇಜಾರಾಗ್ಬಿಟ್ಟು ಇಲ್ಲಿ ತುಂಬಾ ಸೀರಿಯಸ್ ಆಗಿರೋ ತುಂಬಾ ಓದ್ಕೊಂಡಿರೋರು ನೋಡಿ ಎಲ್ಲ ಇದಾರೆ. ಮಧ್ಯದಲ್ಲಿ ನಾನ್ ಯಾಕೆ ಅಂತ ಓಡೋಗ್ತೀನಿ ಬೇರೆ ರೂಮ್ಗೆ, ಮತ್ತೆ ಬರ್ತೀನಿ. ಅನಂತ್ ಸರ್ ರೀಸನ್ ಇಷ್ಟೇ, ಬೇರೆ ಏನಿಲ್ಲ. ಅಂತದೆಲ್ಲ ಏನಿಲ್ಲ. ಕ್ಲೋಸ್ ಮಾಡ್ತೀನಿ. ಆಯ್ತು, ಕ್ಲೋಸ್ ಮಾಡ್ತೀನಿ. ಅಲ್ಲಿ ರೂಮ್ ಶುರು ಆಯ್ತು. ಆಯ್ತು, ಹೋಗೋಣ.